ಸುರೇಶ್, ಹೆಚ್ಚು ಕಡಿಮೆ ಅನ್ಅಫಿಷಿಯಲಿ ಆಕ್ಸಿಡೆಂಟ್ ಆಗಬಹುದು, ಹರಕೆ ಕುರಿ ಆಗಬಹುದು, ಮಿಥಿಲೆ ಸೀರಿಯರ್ ಆಗ್ಬೋದು, ಅಥವಾ ಲೇಟೆಸ್ಟ್ ನಿಮ್ಮ ಪ್ರೊಡಕ್ಷನ್ನು ಕ್ರಾಂತಿ, ಯಜಮಾನ, ಅದರ ಹಿಂದಿಂದ ಬ್ಲಾಕ್ ಬಸ್ಟರ್ಸ್ ಹೆಸರುಗಳು ನಾನು ತಗೋತಾ ಇದ್ದೀನಿ, ಮತ್ತು ಗಿರೀಶ್ ಕಾಸರವಳ್ಳಿದಾಗ್ಬೋದು. ಎಲ್ಲ ಸಿನಿಮಾಗಳು ಒಂದಲ್ಲ ಒಂದು ಸೋಷಿಯಲ್ ಇಶ್ಯೂಸ್ ಬಗ್ಗೆನೇ ಇದೆ. 97 2000 ವರೆಗೆ ಜನ್ ಝಿ ಅಂತ ಏನ್ ಕರಿತೀರಿ, ಆ ಜನ್ ಝೀಲ್ ಬಂದವರಿಗೆ ಒರಿಜಿನಲ್ ಸಿನಿಮಾ ಮಾಡುವ ಜನರ ಸಂಖ್ಯೆ ತುಂಬಾ ಕಡಿಮೆ ಆಗೋಯ್ತು. ನಾನು ನನ್ನ ಕನಸು ವಾಸ್ ರೀಮೇಕ್ ಅದು ಒರಿಜಿನಲ್ ನಾನು ಹೇಳ್ತಿರೋದು ಹಂಗಲ್ಲ, ರೀಮೇಕ್ ಅನ್ನ ಅಲ್ಲಿ ಹಿಟ್ ಆಯ್ತು ಅಂತ ಇಲ್ಲಿ ಬಂದು ಮಾಡೋದ ಕ್ರಮ ಅಲ್ಲ. ನಾನು ಮಾಡಿದ ಬೇರೆ ಕಡೆಗೆ ರೀಮೇಕ್ ಆಗಬೇಕು. ಈಗ ಮೊನ್ನೆ ತಾನೇ ಬಾಂಬೆನಲ್ಲಿ ವೇವ್ಸ್ ಆಯ್ತು, ಇಂಡಸ್ಟ್ರಿ ಜಾಗ ಕೊಡ್ತೀವಿ, ಇಂಡಸ್ಟ್ರಿ ಪ್ಲೇಸ್ ಮಾಡ್ತೀವಿ ಅನ್ನೋ ತರ ಬಂತು. ಯು ನೋ ದಟ್ ಈ ಇಂಡಸ್ಟ್ರಿಯನ್ನು ಸ್ಟೇಟಸ್ ಬಂದಿದ್ಯಾವಾಗ? 2001ರಲ್ಲಿ ಸುಷ್ಮಾ ಸ್ವರಾಜ್ ಇದ್ದಾಗ ಬಂದಿದ್ದು. ಈಗೇನು ಹೊಸದಾಗಿ ಕೊಡ್ತಿಲ್ಲ. ಪ್ರತಿ ವರ್ಷ ಒಂದು ನಾಟಕ ಬರೀತೀನಿ, ಒಂದು ನಾಟಕ ಡೈರೆಕ್ಟ್ ಮಾಡ್ತೀನಿ, ಜೊತೆಗೆ ಒಂದಾದರೂ ಸಿನಿಮಾನ ಪ್ರತಿ ವರ್ಷ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ರಂಗಭೂಮಿ ದೊಡ್ಡದು, ರಂಗಭೂಮಿಯಲ್ಲಿ ಆಗ್ತಾ ಇರುವ ಪ್ರಯೋಗಗಳು ದೊಡ್ಡದು. ಈಗ ನಾನು ಮತ್ತು ಪ್ರಕಾಶ ಇಬ್ಬರು ಸೇರಿ ಮಾಡಿರುವ ಪ್ರಯೋಗ ನಿರ್ದಿಗಂತ, ಅದ್ರ ಬಗ್ಗೆನೂ ಎಲ್ಲ ನೋಡಿರ್ತೀವಿ. ನಾನು ಅವನು ಇಬ್ಬರು ಸೇರಿ ಇನ್ಕ್ಯುಬೇಷನ್ ಸೆಂಟರ್ ಮಾಡಿದ್ದೀವಿ. ಇನ್ಕ್ಯುಬೇಷನ್ ಸೆಂಟರಲ್ಲಿ ಈಗಷ್ಟೇ ನೀನಾಸಮೋ, ನಟನಾನೋ, ರಂಗಾಯಣನೋ 1 ವರ್ಷ ಕೋರ್ಸ್ ಮಾಡ್ಕೊಂಡು ಬಂದವರಿಗೆ ಅಲ್ಲಿ 2 ವರ್ಷ ಸಂಬಳ ಕೊಟ್ಟು ಇಟ್ಕೋತೀವಿ. CMR University, India's top-ranked university. Over 65 acres of lakeside campus. Over 8,000 students. Over 20,000 alumni. Over 500 eminent teaching faculties. And placements in over 200 companies. CMR University, Bangalore. ನಮಸ್ಕಾರ. ಇವತ್ತು ನಮ್ಮ ಶೇರ್ ವಿತ್ ಶಮಂತಾ ಪಾಡ್ಕಾಸ್ಟಲ್ಲಿ ಸುರೇಶ್, ಖಂಡಿತ ಆತನ ಬಗ್ಗೆ ನಿಮ್ಗೆ ಯಾರಿಗೂ ಕೂಡ ಇಂಟ್ರಡಕ್ಷನ್ ಬೇಡ. ಈ ಪಾಡ್ಕಾಸ್ಟು, ಈ ಚಾನಲ್ಲು, ಆ ಚಾನಲ್ಲು, ಎಲ್ಲ ಕಡೆಗೂ ನೀವು ಅದನ್ನು ನೋಡಿದ್ದೀರ. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಸುರೇಶ ಮಾತಾಡೋಕ್ಕೆ ಬಂದಿರೋದು. ನೀವು ಅನ್ಕೋಬಹುದು, ಸುರೇಶ ಎಲ್ಲ ಕಡೆನೂ ಮಾತಾಡಿರೋದುಂಟು, ಬರೆದಿರೋದುಂಟು, ಬೈಟ್ಸ್ ಕೊಟ್ಟಿರೋದುಂಟು. ನಿಮ್ಮ ಸ್ಟುಡಿಯೋಗೆ ನಿನ್ನ ಜೊತೆಗೆ ಮಾತಾಡೋದಕ್ಕೆ ಏನಿದೆ ಅಂತ ಅದು ನನಗೂ ಗೊತ್ತಿಲ್ಲ. ಹಾಗಾಗಿ ನಾನು ಅದನ್ನೇ ಸುರೇಶ್ಗೆ ಕೇಳ್ತೀನಿ, ತುಂಬ ಇನ್ಫಾರ್ಮಲಾಗಿ ಮಾತಾಡೋಣ ಅಂತ. ಯಾಕೆಂದರೆ ಸುರೇಶ ನನ್ನನ್ನು ಅಕ್ಕ ಅಂತ ಕರೀತಾನೆ. ನಾನು ಅವನ ಜೊತೆಗೆ ಇಬ್ಬರು ಇನ್ಫಾರ್ಮಲಾಗಿ ಮಾತಾಡ್ತೀವಿ. ಮುಖ್ಯವಾಗಿ ಸುರೇಶನ್ ಕರೆಯೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕೇಳ್ತಾ ನಿಮಗೆ ಗೊತ್ತಾಗುತ್ತೆ, ತುಂಬ ಲೌಡ್ ಥಿಂಕಿಂಗ್ ಇದೆ. ಯದ್ವಾ ತದ್ವಾ ಅಗ್ರೆಸಿವ್ ಆಗಿ, ಆನೆಸ್ಟ್ಲಿ ಬ್ರೂಟಲ್ ಅಂತ ಹೇಳ್ತಾರಲ್ಲ, ಆ ಥರ ಮನುಷ್ಯ. ಹಿಂದೂ ಮುಂದೆ ನೋಡದೆ ತನಗನ್ಸಿದ್ದನ್ನು ಡೈರೆಕ್ಟಾಗಿ ಮಾತಾಡಿರೋದುಂಟು. ನಾನು ಕಂಡಿದ್ದೀನಿ. ಅದರಿಂದ ಕೆಲವು ಸಲ ಪ್ಲಸ್ಸು ಆಗಿದೆ, ಮೈನಸ್ಸು ಆಗಿದೆ. ಹಾಗಾಗಿ ನಮಗೂ ಕೂಡ ಕೆಲವೆಲ್ಲ ಸಿನಿಮಾ ಬಗ್ಗೆ, ನಾಟಕದ ಬಗ್ಗೆ, ಪ್ಲಸ್ ಆತನ ಪರ್ಸ್ನಲ್ ಡೀಟೇಲ್ಸು ಗೊತ್ತಿರೋ ಹಾಗೆ ಒಂದಷ್ಟು ಕುತೂಹಲ ಅಂತ ನಾನು ಹೇಳಲ್ಲ. ಅದು ನಿಮ್ಮ ಲೈಫಲ್ಲೂ ಆಗಿರ್ಬೋದು, ನಮ್ಮ ಲೈಫಲ್ಲೂ ಆಗಿರ್ಬೋದು. ಒಬ್ಬೊಬ್ರದ್ದು ಒಂದೊಂದು ಥರ ಪರ್ಸೆಪ್ಷನ್ ಇರುತ್ತೆ. ಪಬ್ಲಿಕ್ ಫಿಗರಲ್ಲಿ ಇರೋದ್ರಿಂದ ಸುರೇಶ್ ಹೇಗೆ ಅದನ್ನು ಅರ್ಥ ಮಾಡ್ಕೊಂಡಿರೋದುಂಟು. ಮತ್ತು ಸುರೇಶ್ ಥರದವ್ರದ್ದು ಮಾತುಗಳನ್ನು ನಾವಾಗಲಿ ಕೇಳಿದಾಗ ಅದರಲ್ಲಿ ಲರ್ನಿಂಗ್ ಅನ್ನೋದೊಂದಿರುತ್ತೆ. ಈ ಥರದ್ದು ಬರೀ ಸುರೇಶಿಗೆ ಮಾತ್ರ ಆಗಿಲ್ಲ, ನನಗೂ ಆಗಿದೆ. ಆ್ಯಂಡ್ ಸುರೇಶ್ ಥರದವರು ಇವತ್ತು ದೇ ಆರ್ ಸಮಥಿಂಗ್ ಇನ್ ದ ಸೊಸೈಟಿ ಅನ್ನೋದು ಬರುತ್ತೆ. ಈ ಎಲ್ಲ ದೃಷ್ಟಿಯಿಂದನೂ ಬೋತ್ ಸೈಕಲಾಜಿಕಲಿ, ಸೋಷಿಯಲಿ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಕಲ್ಚರಲ್ಲು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸುರೇಶು ಇವತ್ತು ತುಂಬ ದೊಡ್ಡ ಹೆಸರು ಮಾಡಿರೋದು. ಮೊನ್ನೆ ತಾನೇ, ಅಂದರೆ ಇವತ್ತು ನಮ್ಮ ರೆಕಾರ್ಡಿಂಗ್ ನಡೀತಾ ಇರೋದು 13ನೇ ತಾರೀಕು ಮೇ ತಿಂಗಳು. 11ನೇ ತಾರೀಕು ಮೈಸೂರಿನಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಂಡ್ಯ ರಮೇಶ್ದು ನಟನ ಸಂಸ್ಥೆಯಲ್ಲಿ ಆಗಿದೆ. ಹಾಗಾಗಿ ಎಲ್ಲ ದೃಷ್ಟಿಯಿಂದನೂ ನಮಗೆ ಸುರೇಶ ಮುಖ್ಯ ಆಗೋದು. ನೀನು ನನ್ನನ್ನು ಪ್ರಶ್ನೆ ಕೇಳಬಹುದು. ಅಫ್ಕೋರ್ಸ್ ನೀನು ನಮ್ಮ ಟಾರ್ಗೆಟ್ ಆಗಿರೋದ್ರಿಂದ ನಾವುಗಳು ಪ್ರಶ್ನೆ ಕೇಳೋದು ನಮಗೆ ಒಂಥರ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಪ್ರೊಫೆಷ್ನಲ್ ಹಕ್ಕು. ಆಗ್ಬೋದು, ಹೇಗಾದರೂ ಸರಿಯೇ. ಒಟ್ಟಲ್ಲಿ ಶೇರ್ ವಿತ್ ಶಮಂತ ನೋಡುವ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಏನೇನೋ ಮಾತಾಡ್ತೀವಿ,
ಅದರಲ್ಲಿ ತರ್ಕಕ್ಕೆ ಸಿಗುವ, ತರ್ಕಾತೀತ, ಹೀಗೆ ಏನು ಮಾತು ಬಂದರೂ ಅದನ್ನು ಸಹಿಸ್ಕೊಳ್ಳಿ. ಅಥವಾ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಹೊಟ್ಟೆಗೆ ಹಾಕೊಳ್ಳಿ. ನಿಮ್ದು ಫೇವ್ರೇಟ್ ತುಂಬ ಸರಿಯಾದ ಮಾತದು. ಹೊಟ್ಟೆಗೆ ಹಾಕೊಳ್ಳೋದೇ ಭಾಳ ಸರಿಯಾದ್ದು. ನಿಮ್ಮ ನಾಟಕದ ಡೈಲಾಗು. ಅಂಡ್ ವಿ ಆರ್ ರಿಯಲಿ ಹ್ಯಾಪಿ ಸುರೇಶ್, ನೀವು ಬರ್ತೀವಿ ಅಂತ ಗೊತ್ತಾದಾಗ ನಮಗೆ ಟೀಮ್ನಲ್ಲಿ ನಮ್ಮ ಎಡಿಟರ್ ಆಗಬಹುದು, ನಮ್ಮ ರೆಕಾರ್ಡಿಂಗ್ ಇನ್ಚಾರ್ಜ್ ಇರೋ ಸುಜಾತ ಆಗಬಹುದು, ಆಲ್ ಆಫ್ ಅಸ್ ವಿ ಫೆಲ್ಟ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಯಿತು. ಹಾಂ, ಅಂದಹಾಗೆ ನಾನು ಇವಾಗ ಸುರೇಶನ್ನ ನೀನು ಸ್ಕೂಲಲ್ಲಿ ಹಂಗಿದ್ಯಂತೆ, ಹಿಂಗಿದ್ಯಂತೆ, ಫಸ್ಟ್ ರ್ಯಾಂಕ್ ಬಂದಿಯಂತೆ, ಇವೆಲ್ಲ ಏನು ಕೇಳಕ್ಕೆ ಹೋಗೋಲ್ಲ. ಅದನ್ನು ನೀವುಗಳು ಬೇರೆ ಕಡೆ ಎಲ್ಲ ಕೇಳಿಬಿಟ್ಟಿದ್ದೀರಾ. ಕೆಲವೊಂದಷ್ಟು ಉಳಿಸಿದ್ದೀರಾ, ಅಂಥದನ್ನು ನಾವು ತಗೋತೀವಿ ಒಂದು. ಆ್ಯಂಡ್ ಸೆಕೆಂಡ್ಲಿ ಆ ಥರ ಪ್ರಶ್ನೆಗಳನ್ನು ಕೇಳೋದಕ್ಕೆ ತಕ್ಕ ಮಟ್ಟಿಗೆ ನನಗೆ ರೈಟ್ಸ್ ಇದೆ ಅಲ್ವಾ ಸುರೇಶ್? ಎಲ್ಲ ಹಕ್ಕುಗಳು ಇದೆ ಶಮಂತಗೆ. ಓಕೆ, ನೋಡಿ, ಪರ್ಮಿಷನ್ ಗ್ರಾಂಟೆಡ್. ಹಾಗಾಗಿ ನಾವೊಂದು ಓಪನ್ ಆಗಿ ನಾವು ಮಾತಾಡ್ತಾ ಇರೋದು. ನಿನ್ನೆ ಸರಸ್ವತಿ ಸುರೇಶ ನಾಳೆ ಬರ್ತಾ ಇರೋದು ಏನೇ ಮಾತಾಡಿಸ್ತೀಯಾ ಅಂತ ಕೇಳಿತು. ಇಲ್ಲ ನಾನು ಈ ಥರ ಹೀಗೀಗ ಅಂದ್ಕೊಂಡಿದ್ದೀನಿ ಅಂತಂದಾಗ ಅವಳು ವ್ಯಾಲಿಡೇಟ್ ಮಾಡಿದ್ಲು. ಹೌದಾ, ಹಾಗಾದರೆ ನಾನು ಕಾಯ್ತಾ ಇರ್ತೀನಿ, ಆಲ್ ದ ಬೆಸ್ಟ್ ಅಂತ ನಮ್ಮಿಬ್ರಿಗೂ ವಿಶ್ ಮಾಡಿದ್ದಾಳೆ. ಥ್ಯಾಂಕ್ ಯು. ನಾನು ಸರಸ್ವತಿ ಅವರನ್ನು ಕನ್ನಡದ ಅಮಿತಾಬ್ ಬಚ್ಚನ್ ಅಂತ ಕರಿತೀನಿ. ಹಾಗಾಗಿ ಅವ್ರಿಗೆ ಅಮಿತಾಬ್ ಬಚ್ಚನ್ ಸರಸ್ವತಿ ಅಂತ ಹೇಳೋದು ನನ್ನ ಅಭ್ಯಾಸ. ಅದೇ ಹಿನ್ನೆಲೆಯಲ್ಲಿ ಅವರು ಒಳ್ಳೆಯದಾಗಲಿ ಎಂದಿದ್ದಾರೆ ಅಂದರೆ ನನಗೂ ಖುಷಿ. ಯಾ ಸುರೇಶ್, ಈಗ ನಮಗೂ ಒಂಥರ ಖುಷಿ ಆಗುತ್ತೆ. ಬಿಕಾಸ್ ಅರ್ಧಂಬರ್ಧ ಪರಿಚಯ ಇರೋರು, ಸಬ್ಜೆಕ್ಟ್ ವೈಸು ಎಲ್ಲರೂ ಬರ್ತಾರೆ. ಈಗ ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದು ಕೂಡ ಹಾಗೇನೆ. ಸುಮಾರು ಪಾಡ್ಕಾಸ್ಟಲ್ಲಿ ಆಗಬಹುದು, ಎಷ್ಟೋ ವರ್ಷಗಳಿಂದ ವಿ ನೋ ಈಚ್ ಅದರ್. ನಮ್ಮಿಬ್ಬರದು ಕೂಡ ಎಷ್ಟೊಂದು ಪ್ಲಸ್ ಆ್ಯಂಡ್ ಮೈನಸಸ್ ಕೂಡ ನಮ್ಗಳಿಗೆ ಗೊತ್ತಿದೆ. ಹಾಗಾಗಿ ಬೇರೆಯವರು ಹೆಸಿಟೇಟ್ ಮಾಡ್ಬೋದು, ಅಥವಾ ಫ್ಲ್ಯಾಶ್ ಆಗಿಲ್ಲದೆ ಇರಬಹುದು. ಆ ಥರದ್ದೆಲ್ಲ ಬಂದಾಗ ನನಗೂ ಅನ್ನಿಸ್ತು, ಎಸ್ ಐ ಶುಡ್ ಹ್ಯಾವ್ ಎ ಟಾಕ್ ವಿತ್ ಸುರೇಶ್ ಅಂತ. ಜೊತೆಗೆ ಅಮ್ಮ ಇಲ್ಲಿಗೆ ಬಂದಾಗ, ವಿಜಯ ಮ್ಯಾಮ್ ಇಲ್ಲಿಗೆ ಬಂದಾಗ ಕೆಲವೆಲ್ಲ ಪರ್ಸ್ನಲ್ ಡೀಟೇಲ್ಸು ಮಾತಾಡ್ತಾ ತುಂಬ ಎಮೋಷ್ನಲ್ ಅಂತ ನಾನು ಹೇಳಲ್ಲ, ವೆರಿ ರೆಸ್ಪಾನ್ಸಿಬಲ್ ಆಗಿ, ಎಷ್ಟರ ಮಟ್ಟಿಗೆ ಸುರೇಶ ಅಷ್ಟು ಚಿಕ್ಕ ವಯಸ್ಸಲ್ಲೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದು ಅಂತ ಅಮ್ಮ ವೆರಿ ಫಾಂಡ್ಲಿ ಹೇಳ್ತಾ ಇದ್ದಿದ್ದು. ಹಾಗೆ ಇವತ್ತಿನ ದಿನ ಪ್ರೊಡ್ಯೂಸರು, ಆ್ಯಕ್ಟರು, ಥಿಯೇಟರ್ ಪರ್ಸನ್ ಆ್ಯಂಡ್ ವೆರಿ ಗುಡ್ ಫ್ರೆಂಡ್ ಆಫ್ ಅವರ್ಸ್. ಐ ಶುಡ್ ಟಾಕ್ ಟು ಸುರೇಶ್ ಅಂತ ಎಲ್ಲ ಸೇರ್ಕೋತು. ಸೊ ಸುರೇಶ್ ವೆರಿ ಫಸ್ಟ್ ಅಂತ ಹೇಳಿದಾಗ ಸ್ಕೂಲಲ್ಲಿ ರ್ಯಾಂಕ್ ಬಂದಿದ್ದುಂಟು. ಆಮೇಲೆ ಪಾರ್ಟ್ ಟೈಮ್ ಕೆಲಸ ಮಾಡಿ ಗುರು ಅಂದರೆ ಸುರೇಶನ ಅಣ್ಣ, ಆತನಿಗೆ ಸಪೋರ್ಟ್ ಮಾಡಿದ್ದುಂಟು. ಇಂಥ ಟೈಮ್ನಲ್ಲಿ ಸೈಕಲಾಜಿಕಲಿ ಏನು ಅನ್ನಿಸ್ತು ನಿಮಗೆ? ಏನೂ ಅನ್ನಿಸ್ತಾ ಇರಲಿಲ್ಲ. ಈಗಲೂ ಇದೆಲ್ಲ ಮಾಡಿದ್ಯಾ ನೀನು ಅಂತ ನೀವು ಹೇಳಿದ್ರೆ ನನಗೇನೂ ಅನಿಸಲ್ಲ. ಯಾಕೆಂದರೆ ಜಸ್ಟ್ ಅದೊಂದು ಪ್ರಯಾಣ ಅಷ್ಟೇ. ಬದುಕಿನ ಪ್ರಯಾಣದಲ್ಲಿ ಏನೇನೋ ಆಗ್ತಾ ಇರುತ್ತೆ. ಅದು ಇವತ್ತು ಮಾಡಿದ ಅಡುಗೆಗೆ ಉಪ್ಪು ಜಾಸ್ತಿ ಆಗಬಹುದು, ಅಥವಾ ಖಾರ ಜಾಸ್ತಿ ಆಗಬಹುದು, ಅಥವಾ ಒಂಚೂರು ಸಾಸಿವೆ ಜಾಸ್ತಿ ಆಗಿಬಿಡ್ಬಹುದು ಒಗ್ಗರಣೆಗೆ. ಅದು ಯಾವುದು ಮುಖ್ಯ ಅಲ್ಲ. ತಿನ್ನಬೇಕು ಅನ್ನುವ ಹಸಿವು ಮತ್ತು ಆ ಪ್ರೋಸೆಸ್ಸಲ್ಲಿ, ಆ ಪ್ರಯಾಣದಲ್ಲಿ ಆ ನಿಮಿಷ ಏನಾಗಬೇಕೋ ಅದಾಗಬೇಕು. ಹೈಸ್ಕೂಲ್ಗೆ ಇಬ್ಬರು ಬಂದಿದ್ವಿ, ಇಬ್ಬರದ್ದು ಸ್ಕೂಲ್ ಫೀಸ್ ಕಟ್ಟಬೇಕಿತ್ತು. ಆ್ಯಂಡ್ ನನಗೆ ಸುಮಾರು 12 ರೂಪಾಯಿ ಏನೋ ಇತ್ತು. ಗುರುಗೆ ಅವನು ಇಂಗ್ಲೀಷ್ ಮೀಡಿಯಮ್ ಆದ್ದರಿಂದ 18 ರೂಪಾಯಿ ಇತ್ತು. ಸೊ ಹೀಗಾಗಿ ಆ 12 + 18 ಈ ಹಣವನ್ನು ಸಂಪಾದಿಸಲೇಬೇಕಾಗಿತ್ತು. ಹಾಗಾಗಿ ಎಲ್ಲ ಯಾವುದೋ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡ್ತಿದ್ದೆ. ಅದು 9 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆವರೆಗೆ. ಆಮೇಲೆ ಸಂಜೆ ಹೊತ್ತು ನಾಟಕ ಮಾಡ್ತಿದ್ದೆ. ಟೈಮ್ ಸಿಕ್ಕರೆ ಕ್ರಿಕೆಟ್ ಆಡ್ತಿದ್ದೆ. ಎಲ್ಲ ಮಾಡ್ತಿದ್ದೆ. ಎಲ್ಲ ಮಕ್ಕಳು ಮಾಡುವ ಎಲ್ಲವನ್ನೂ ಮಾಡ್ತಿದ್ದೆ. ಐ ವಾಸ್ ನಾಟ್ ಡಿಪ್ರೈವ್ಡ್ ಆಫ್ ಎನಿಥಿಂಗ್. ಪ್ಲಸ್ ಮನೆ ತುಂಬ ಪುಸ್ತಕ ಇತ್ತು. ಪುಸ್ತಕಗಳು ಏನು, ನಾನು 6ನೇ ಕ್ಲಾಸಲ್ಲಿದ್ದಾಗ ಏನೋ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಓದ್ಬಿಟ್ಟಿದ್ದೆ, ಮಲೆಗಳಲ್ಲಿ ಮದುಮಗಳು ಓದ್ಬಿಟ್ಟಿದ್ದೆ. ಇದೆಲ್ಲ ಅಡ್ವಾಂಟೇಜಸ್ ಆಫ್ ಏನೋ ಇಂತಹ ಒಬ್ಬ ತಾಯಿಯ ಮಗನಾಗಿ ಹುಟ್ಟಿದ್ದರ ಲಾಭ ಏನಪ್ಪ ಅಂದರೆ, ಅಪರೂಪದ ಪುಸ್ತಕನ ಸಣ್ಣ ವಯಸ್ಸಲ್ಲೇ ಓದೋಕ್ಕಾಯ್ತು. ನನ್ನ 8ನೇ ಕ್ಲಾಸಿಗೆ ಬರುವ ಹೊತ್ತಿಗೆ ನಾನು ಈ ಕಮ್ಯುನಿಸ್ಟ್ ಪಾರ್ಟಿಯ ಕರಪತ್ರಗಳನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೋ ಹಿಂದಿಯಿಂದ ಕನ್ನಡಕ್ಕೋ ಮಾಡೋದು, ಇಂಥ ಕೆಲಸಗಳನ್ನ ಮಾಡ್ತಿದ್ದೆ. ಸೊ ನಾನು ಆಡುವ ಮಾತೆಲ್ಲ
ಏನು ಆ ಥರದ್ದು ಕಮ್ಯುನಿಸ್ಟರು ಆಡುವ ಮಾತುಗಳನ್ನು ನಾನು ಆಡ್ತಾ ಇದ್ದೆ. ಹೀಗಾಗಿ ನನ್ನ ಮಾತನ್ನು ಕೇಳಿದವರು ನೀವು ಬೇರೆ ಥರದವನು ಅಂತ ಅನ್ನಿಸ್ತಿತ್ತು. ಸ್ವಲ್ಪ ಇವಾಗ ಸಿಕ್ಕಾಪಟ್ಟೆ ಭಾಳ ಜನ ಹುಚ್ಚ ಅಂತಲೂ ಅಂದಿರಬಹುದು. ಈ ಸುಜಾತನೇ ಅಂದಿರ್ತಾ ಇದ್ಲು ಭಾಳ ಸಲ, ನೀನು ಮಾತಾಡೋದೇ ಅರ್ಥ ಆಗೋದಿಲ್ಲ, ಹುಚ್ಚ ನೀನು ಅಂತ. ಸುಜಾತ ಅಂದ್ರೆ ನಮ್ಮ ರೆಕಾರ್ಡಿಸ್ಟ್, ಶಿ ಇಸ್ ಇನ್ ಚಾರ್ಜ್ ಆಫ್ ಅವರ್ ಟೆಕ್ನಿಕಲ್ ಟೀಮ್. ಸುರೇಶ್ ಅಂಡ್ ಸುಜಾತ, ದೇವರ್ ಕ್ಲಾಸ್ಮೇಟ್ಸ್ ಅಂಡ್ ವೆರಿ ಗುಡ್ ಫ್ರೆಂಡ್ಸ್. ಯಾ, ತುಂಬ ನಾವು ಒಟ್ಟಿಗೆ ಸೈಕಲ್ ತೊಳ್ಕೊಂಡು ಬರ್ತಾ ಇದ್ದಿದ್ದು ಇದೆಲ್ಲ ನೆನಪಾಗುತ್ತೆ. ಆಗ ನಾವು ಆಡ್ತಿದ್ದ ಮಾತು ಏನೇನೋ ಮಾತಾಡ್ತೀಯಲ್ಲೋ ಅಂತ ಇದೇ ಸುಜಾತ ನನಗೆ ಹೇಳಿದ್ದಿದ್ದು ಉಂಟು. ಸೊ ಹೀಗಾಗಿ ಇದ್ಯಾವುದು ಏನೋ ನನ್ನ ತಲೆ ಮೇಲೆ ಏನೋ ಬಿದ್ದುಬಿಟ್ಟಿದೆ ಭಾರ ಅಂತ ಅಲ್ಲ, ಪ್ರಯಾಣದಲ್ಲಿ ಸಿಕ್ಕ ಅನುಭವ. ಈ ಅನುಭವ ಎಲ್ಲವೂ ಸುಖವಾಗಿತ್ತು, ಚೆನ್ನಾಗಿತ್ತು. ಫಾರ್ಮ್ಯಾಟಿವ್ ಇಯರ್ಸ್ ಅಲ್ಲಿ ಒಂದು ಸ್ಟೇಜ್ಗೆ ಅಮ್ಮ ಬಂದಾದ್ಮೇಲೆ ಸ್ಪೆಷಲಿ ಗಂಡು ಮಕ್ಕಳಿಗೆ ಅಪ್ಪ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇಲ್ಲ ಆ ಥರ ತಗೋತು ಅಂತಂದರೆ ನನಗೆ ನಿಮ್ಮ ಅಮ್ಮ ವಿಜಯ ಮೇಡಮ್ ತುಂಬಾ ಚೆನ್ನಾಗಿ ಗೊತ್ತಿದೆ. 2 in 1 ಅಲ್ಲ, ಆಲ್ ಇನ್ ಒನ್ ಆಗೇ ನಿಮಗೆ ಬ್ರಾಟಪ್ ಇದೆ. ಆದರೂ ಕೂಡ ಯಾವತ್ತಾದರೂ ಅನಿಸಿದೆಯಾ ಅಪ್ಪ ಬೇಕಾಗಿತ್ತು ಅಂತ? ಖಂಡಿತ ಇಲ್ಲ. ನನ್ನ ತಾಯಿ ಎಲ್ಲವನ್ನ ಶಿ ಫಿಲ್ಡ್ ಇಟ್ ಅಪ್. ಆಮೇಲೆ ಯಾರು ಮನೆಗೆ ಬರ್ತಿದ್ರೋ ಅತಿಥಿಗಳು ಅಂತ ಅಮ್ಮನ್ನ ಭೇಟಿ ಮಾಡೋಕ್ಕೋ, ಅಮ್ಮ ಸಂದರ್ಶನ ಮಾಡೋಕ್ಕೋ ಯಾರನ್ನು ಕರಿತಿದ್ರಲ್ಲ, ಅದು ರಾಜೀವ್ ತಾರಾನಾಥ್ ಇರಬಹುದು, KM ಶಂಕರಪ್ಪ ಇರಬಹುದು, ಇಂಥವ್ರು ಎಲ್ಲರೂ ಮುಂದೆ ಏನು ದಾರಿಗಳಿದೆ, ಯಾವ ದಾರಿಯಲ್ಲಿ ಹೋದರೆ ನಿನ್ನ ಓದು ಬೆಟರ್ ಆಗುತ್ತೆ. ಈಗ ಎಷ್ಟೋ ಜನಕ್ಕೆ ಸಿಮನ್ ದಿ ಬುವಾ ಅನ್ನುವ ಹೆಸರು ಗೊತ್ತಾಗೋ ಹೊತ್ತಿಗೆ ಅವ್ರು ಕನಿಷ್ಠ ಮಾಸ್ಟರ್ ಡಿಗ್ರಿಗೆ ಬಂದಿರ್ತಾರೆ. ಹೌದು, 20+ ಆಗಿರುತ್ತೆ. ನಾನು ಸಿಮೋನ್ ದಿ ಬುವಾ ಅವರ ಸೆಕೆಂಡ್ ಸೆಕ್ಷನ್ನ ಓದಿದ್ದು ನಾವು 9ನೇ ಕ್ಲಾಸಲ್ಲಿದ್ದ. ಅಂದರೆ ನನ್ನ ಶಾಲೆಯ ಪುಸ್ತಕದ ಜೊತೆಗೆ ಸಿಮೋನ್ ದಿ ಬುವಾನ ಓದುವುದು ಅಥವಾ ಇನ್ಯಾರು ನವೋಮಿ ವುಲ್ಫ್ನ ಓದುವುದು. ಹಾಗಾಗಿ ಏನಾಗ್ತಿತ್ತು, ಈ ಪುಸ್ತಕ ಯಾರು ಕೊಟ್ರಪ್ಪ ಅಂದರೆ ಯಾರೋ ಅನಂತಮೂರ್ತಿ ಮನೆಗೆ ಬಂದಿರೋರು, ಅವ್ರ ಮನೆಯಲ್ಲಿ ಅಮ್ಮನಿಗೆ ಪ್ರೆಸೆಂಟ್ ಅಂತಲೋ ಓದಿ ನೀವು ಅಂತಲೋ ಕೊಟ್ಟಿರ್ತಾರಲ್ಲ, ಅಮ್ಮ ಓದಕ್ಕೆ ಮುಂಚೆ ನಾವು ಓದ್ಬಿಡ್ತಾ ಇದ್ದೆ. ಹಾಗಾಗಿ ಏನಾಗ್ತಿತ್ತು, ತುಂಬ ಅಪರೂಪದ ದಾರಿಗಳು ನನಗೆ ಸಿಗೋದಕ್ಕೆ ಸಾಧ್ಯ ಆಯಿತು. ನೀ ಏನು ಪ್ರಶ್ನೆ ಕೇಳಿದ್ರಿ, ಇಂಥವ್ರನ್ನ ಯಾರನ್ನು ಮಿಸ್ ಮಾಡ್ಕೊಂಡ್ಯಾ ಅಂತ? ಖಂಡಿತ ಮಿಸ್ ಮಾಡ್ಕೊಳ್ಳಿಲ್ಲ ನಾನು. ಯಾಕೆಂದರೆ ದೆರ್ ವರ್ ಟೂ ಮೆನಿ ಪೀಪಲ್ ಪ್ರೊಟೆಕ್ಟಿಂಗ್ ಮೀ. ಇವರೆಲ್ಲರೂ ಎಲ್ಲೋ ನಾನು ಹೋದರೆ, ಯಾವುದೋ ಫಂಕ್ಷನ್ಗೆ ಹೋದರೆ ಅಲ್ಲಿ ಯಾರೋ CGK ಇರೋರು ಅಥವಾ ಚಂದ್ರಕುಮಾರ್ ಸಿಂಗ್ ಇರೋರು ಅಥವಾ ಇನ್ಯಾರೋ ರಿಚರ್ಡ್ ಲೂಯಿಸ್ ಇರಬಹುದು, ಇಂಥವ್ರು ಯಾರೋ ಇವನು ನಮ್ಮ ಹುಡುಗ ಅಂತ ಪ್ರೊಟೆಕ್ಟ್ ಮಾಡೋರು, ಪಕ್ಕದಲ್ಲಿ ಕೂರಿಸ್ಕೊಳ್ಳೋರು, ಊಟ ಆಯ್ತೇನೋ ಅಂತ ಊಟ ಆಗಿಲ್ದಿರೋ ಊಟ ಕೊಡಿಸೋರು, ನನ್ನನ್ನು ಪ್ರತ್ಯೇಕವಾಗಿ ನೋಡ್ಕೊಳ್ಳೋರು. ಅದಲ್ಲದೆ AS ಮೂರ್ತಿಯವರು, ಹೀಗೆ ಹಲವು ಜನ ನನ್ನನ್ನು ಪ್ರೊಟೆಕ್ಟ್ ಮಾಡಿದ ಬಹಳ ಜನ ಇದ್ದರು. ಅದರಲ್ಲಿ ಚಂದ್ರಶೇಖರ ಕಂಬಾರರಿರಬಹುದು, ಅವ್ರ ನಾಟಕದಲ್ಲಿ ನಾನು ಸುಜಾತ ಇಬ್ಬರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ಕೆಟ್ಟಿಕತೆಯಲ್ಲಿ. ಅವರು ನನ್ನ ಮೇಲೆ ಸಿಟ್ಟಾಗ್ತಾ ಇದ್ದಿದ್ದು, ನೀನು ನಡ್ಕೊಳ್ಳೋದು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಿದ್ದು ಕ್ರಮ, ಅವರೆಲ್ಲರೂ ನನ್ನನ್ನು ರೂಪಿಸಿದ್ರು. ನನ್ನ ಜೊತೆಗೆ ನಡೆದು ಬಂದ ಪ್ರತಿ ಜೀವ ನನ್ನನ್ನು ರೂಪಿಸುವುದಕ್ಕೆ, ನನ್ನನ್ನು ಮೌಲ್ಡ್ ಮಾಡುವುದಕ್ಕೆ ಕಾರಣವಾಯಿತು. ಆನಾ ಸುಬ್ರಾಯರಿರಬಹುದು, ಅವ್ರು ಎಲ್ಲೇ ಕೊಟ್ಬಿಟ್ಟು ಪೇಂಟ್ ಮಾಡು ಅಂತ ಹೇಳದೇ ಇದ್ದಿದ್ರೆ ನನಗೆ ಪೇಂಟಿಂಗ್ ವಿಷಯನೇ ಗೊತ್ತಾಗ್ತಿರಲಿಲ್ಲ. ಎಕ್ಸಾಮ್ ಕಟ್ಟು ಅಂತ ಹೇಳಿದ್ರಿಂದ ನಾನು ಆ ಲೋಯರ್ ಗ್ರೇಡು, ಹೈಯರ್ ಗ್ರೇಡು ಇತ್ಯಾದಿ ಎಕ್ಸಾಮ್ಗಳನ್ನು ಕಟ್ಟು ಪೇಂಟಿಂಗ್ನ ಕಲಿತೆ. ಈ ಥರ ಪೇಂಟಿಂಗು ಬರುತ್ತಾ? ಹಾಗೆ ಕಲಿತೆ ಅಷ್ಟೇ. ಕಲಾಮಂದಿರಕ್ಕೆ ಹೋಗ್ತಾ ಇದ್ದಿದ್ದರಿಂದ, ಕಲಾಮಂದಿರಕ್ಕೆ ನಾವು ಹೋಗಿದ್ದಿದ್ದು ಅಲ್ಲಿ ಆಟ ಆಡ್ತಾ ಇದ್ವಿ ಎದುರುಗಡೆ. ಆನಾ ಸುಬ್ರಾಯರ್ ಶಾಲೆ ಅಲ್ಲೇ ಇತ್ತು. ಅವ್ರು ಕರೆದು ಕೋರ್ಸೆ, ಬರೀ ಈ ಎಕ್ಸಾಮು, ಇದನ್ನು ಬರಿ ಅಂತ ಅವ್ರು ಹೇಳ್ತಾ ಇದ್ದಿದ್ದರಿಂದ ಚಲಪತಿ, ಶ್ರೀ ಕಂಠಪ್ ಗೌಡ್ರು ಅನ್ನುವ ಮೇಷ್ಟ್ರು, ಹೀಗೆ ಹಲವರು ಮಾಡಿದ ಪಾಠ, ರಂಗನಾಥ್ ಅಂತ ಮತ್ತೊಬ್ಬ ಮೇಷ್ಟ್ರು, ಅವರೆಲ್ಲ ಕಲಿಸಿದ ಪಾಠದಿಂದಾಗ ಒಂಚೂರು ಪೇಂಟಿಂಗ್ನು ಕಲ್ತ್ಕೊಂಡೆ. ಅಷ್ಟೇ. ಅದು ನನ್ನ ಆಯ್ಕೆ ಆಗಿರಲಿಲ್ಲ, ನನ್ನ ಎದುರಿಗೆ ಸಿಕ್ಕ ಅವಕಾಶ ಆಗಿತ್ತು. ಯಾವುದನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ, ಅವಕಾಶವಾಗಿ ಸಿಕ್ತು, ಮಾಡಿದೆ. ಅಂದರೆ ಒಂಥರ ಕೇರ್ ಆಫ್ ವಿಜಯ ಮ್ಯಾಮ್ ಮಗ ಅಂತ ಆಗಿತ್ತ ಅವಾಗ? ಅಲ್ಲಿವರೆಗೂ ಸುಮಾರು ನಾನು ಸಿನಿಮಾದಲ್ಲಿ ಫುಲ್ ಟೈಮರ್ ಆಗುವವರೆಗೂ ವಿಜಯಮ್ಮನವರ ಮಗ ಅನ್ನುವ ಒಂದು ಶೆಲ್ಟರ್ ಇತ್ತು ನನಗೆ ಎಲ್ಲ ಕಡೆಗೆ. ಅದರಿಂದ ಕೆಲವು ಸಲ ಕೆಲಸ ಸಿಗ್ತಿರ್ಲಿಲ್ಲ, ಕೆಲವು ಸಲ ಕೆಲಸ ಸಿಗ್ತಾ ಇತ್ತು.
ಪತ್ರಕರ್ತರ ಮಗ ಅನ್ನೋ ಕಾರಣಕ್ಕೆ ಯಾರೋ ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ತಗೊಳ್ಳೋದಕ್ಕೆ ಹೆಸಿಟೇಟ್ ಮಾಡಿದ್ದು ಉಂಟು, ಅಥವಾ ಕೆಲವು ಸಲ ಅವ್ರ ಮಗ ಅನ್ನೋ ಕಾರಣಕ್ಕೆ ನನಗೆ ಕೆಲಸ ಸಿಕ್ಕಿರೋದು ಉಂಟು. ಆಮೇಲೆ ನನ್ನ ಕೆಲಸವೇ ನನ್ನನ್ನು ಕಾಪಾಡಬೇಕು. ಈ ಥರದ್ದು ಆಗಿದ್ದಾವೆ. ಓಕೆ, ಇವಾಗ ಅಮ್ಮ ಅವಾಗ ತುಂಬ ರೂಪತಾರಾದಲ್ಲಿ ವಿಜಯ ಮ್ಯಾಮ್ ತುಂಬ ಫುಲ್ ಟೈಮ್ ಆಗಿದ್ರಲ್ಲ, ಅವಾಗ ಇನ್ವಾಲ್ವ್ ಆಗಿದ್ದುಂಟ ಏನಾದರೂ ಒಂಚೂರು ಬರೆಯೋದು ಗಿರಿಯೋದು ಆ ಥರ? ಎಸ್, ನಾನು ಯಾರು ಚೈಲ್ಡ್ ಆರ್ಟಿಸ್ಟ್ಗಳು ಯಾರು ಬಂದರೆ, ಈಗ ಅರ್ಜುನ್ ಸರ್ಜಾ ಆತ ಬಾಲನಟ ಆಗಿದ್ದಾಗ ಆತನನ್ನು ಸಂದರ್ಶನ ಮಾಡಿದ್ದೆ. ಇಬ್ರು ಚಿಕ್ಕವರೇ, ಇಬ್ರು ಆಲ್ಮೋಸ್ಟ್ ಒಂದೇ ವಯಸ್ಸಿನವರು. ಸೊ ನಾನು ಆತನ್ನೇನೋ ಪ್ರಶ್ನೆ ಕೇಳೋದು, ಆತ ಉತ್ತರ ಕೊಡೋದು, ಅದನ್ನು ನಾನೇ ಲೇಖನವಾಗಿ ಬರೆಯೋದು, ಅದು ರೂಪತಾರದಲ್ಲಿ ಬಂದಿತ್ತು. ಆಗಷ್ಟೇ ನಾನು ಬಾಲನಟ ಆಗಿ ಘಟಶ್ರಾದ್ದ ಅನ್ನೋ ಸಿನಿಮಾ ಮಾಡಿದ್ದೆ. ಈ ಸಿಂಹದ ಮರಿ ಸೈನ್ಯ ಅನ್ನೋ ಸಿನಿಮಾ ಬಂದ ಸಮಯ. ರಾಜೇಂದ್ರ ಸಿಂಗ್ ಬಾಬು. ಆಮೇಲೆ ಆನಂದ್ ಅನ್ನುವ ಸಿನಿಮಾ ಬಿಡುಗಡೆ ಆಗಿತ್ತು 80ರ ದಶಕದ ಆರಂಭದಲ್ಲಿ. ಶಿವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾ. ಆತನ ನಾನು ಇಂಟರ್ವ್ಯೂ ಮಾಡಿದ್ದೆ, ರೂಪತಾರದಲ್ಲಿ ನಾನು ಬರೆದ ಇಂಟರ್ವ್ಯೂ ಬಂದಿತ್ತು. ನಾವಿಬ್ಬರು ಕೂಡ ಆಲ್ಮೋಸ್ಟ್ ಒಂದೇ ವಯಸ್ಸದವರು, ನನಗಿಂತ ಸ್ವಲ್ಪ ದೊಡ್ಡವರು ಅವರು. ಸೊ ಹೀಗಾಗಿ ಈ ತರಹದ ಹಲವು ಬರಹಗಳನ್ನು ಮಾಡಿದ್ದೆ. ಆಮೇಲೆ ಐ ಥಿಂಕ್ ವೀಕ್ಷಕ ಫಿಲ್ಮ್ ಸೊಸೈಟಿ ಅಂತ ಕಾಣುತ್ತೆ, ನಾನು ಶಮಂತ ಇಬ್ಬರೂ ಬಾದಾಮಿ ಹೌಸಲ್ಲಿ ಆ ವರ್ಕ್ಶಾಪ್ ಅಟೆಂಡ್ ಮಾಡಿದ್ವಿ ಅಂತ ನೆನಪಿದೆ ನನಗೆ. ಏನೋ ಕುಲಕರ್ಣಿ ಅನ್ನೋರೊಬ್ಬರು ಮುಖ್ಯಸ್ಥರಾಗಿದ್ರು. ಅದಕ್ಕೆ ಭಾಳ ಜನ ಸತೀಶ್ ಬಹದ್ದೂರ್ ಇವರೆಲ್ಲ ಪಾಠ ಮಾಡ್ತಿದ್ರು. ಹಾಗೆ ಅವರು ಕೊಟ್ಟ ನೋಟ್ಸ್ ಹೌ ಟು ಮೇಕ್ ಎ ಶಾರ್ಟ್ ಫಿಲ್ಮ್ ಅನ್ನೋದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೆ. ಅದು ಒಂದು ಸೀರೀಸ್ ಆಗಿ, ಅಂದರೆ ಪ್ರತಿ ಸಲ 500 ವರ್ಡ್ಸ್ ಅನ್ನೋ ಹಾಗೆ ಒಂದು 100 ಅಪ್ರಾಕ್ಸಿಮೇಟ್ಲಿ 100 ಇರಬಹುದು ಅಷ್ಟು ಸಂಚಿಕೆಗಳಲ್ಲಿ ಅದು ಸೀರಿಯಲ್ ಆಗಿ ಬಂದಿತ್ತು. ಹೌ ಟು ಮೇಕ್ ಎ ಶಾರ್ಟ್ ಅಂತ ರೂಪತಾರದಲ್ಲಿ ಬಂದಿತ್ತು. ಅಂದರೆ ನಾನು ಬರೆದಿದ್ದನ್ನು ಮೊದಲು ಓದ್ತಾ ಇದ್ದಿದ್ದು ಅಮ್ಮ. ಸೊ ಹಾಗಾಗಿ ಅದು ಅವ್ರು ಬಳಸ್ಬೋದಾದರೆ ಅವ್ರು ಬಳಸ್ತಾ ಇದ್ರು, ಇಲ್ದರೆ ಬೀದಿ ಅನ್ನುವ ಪತ್ರಿಕೆ ಇತ್ತು ಅವ್ರು ಬಳಸೋರು, ಇಲ್ದರೆ ಸೂತ್ರಧಾರ ಅನ್ನುವ ಒಂದು ಪತ್ರಿಕೆ ಇತ್ತು ಅವ್ರು ಬಳಸೋರು. ಇವೆಲ್ಲ ನಾಟಕದಲ್ವಾ? ಹೌದು, ಸಮುದಾಯ ವಾರ್ತಾಪತ್ರ ಅಂತ ಒಂದಿತ್ತು, ಅದು ರಂಗಭೂಮಿದು. ಇವರೆಲ್ಲರೂ ನಾನೇನೋ ಬರೆದು ಕೊಟ್ಟರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂದರೆ ಬಳಸ್ತಾ ಇದ್ರು. ಅವತ್ತು ಇಂಥದ್ದೇನೋ ಒಂದು ಬರೀಬೇಕು ಅಂತ ಅನ್ನಿಸ್ತು, ಬರೆದ ಮೇಲೆ ಯಾರಿಗೋ ಕೊಟ್ಟರೆ ಅವ್ರು ಎಲ್ಲೋ ಪ್ರಿಂಟ್ ಮಾಡಿದ್ರು. ಯಾವುದು ಇಟ್ ವಾಸ್ ನಾಟ್ ಎ ಸರ್ಚ್ ಫಾರ್ ಸಂಬಡಿ ಟು ಪ್ರಿಂಟ್ ಅಂಡ್ ಗಿವ್ ಮೀ ಏನೋ ದುಡ್ಡು ಕೊಡ್ಲಿ ಆ ಥರ ಅಲ್ಲ. ಅದು ನಂತರ ಆಗಿದ್ದು, ದುಡ್ಡು ಸಂಪಾದಿಸೋಕ್ಕೋಸ್ಕರನೇ ಬರೆದಿದ್ದು. ಕೆಲಸ ಬಿಟ್ಬಿಟ್ಟೆ ಅಲ್ಲ BHEL ಅಲ್ಲಿ. ಆಮೇಲೆ ದುಡ್ಡು ಸಂಪಾದಿಸೋಕೆ ಅಂತಲೇ ಬರೆದಿದ್ದು ಉಂಟು, ಅದಾಮೇಲೆ. ಆದರೆ ಅದಕ್ಕೆ ಮುಂಚೆ ನಾ ಏನು ಬರೀತಿದ್ದೆ, ಅದಕ್ಕೆ ದುಡ್ಡು ಬೇಕಾಗಿರಲಿಲ್ಲ ನನಗೆ, ಖುಷಿಗೆ ಬರೀತಾ ಇದ್ದೆ, ಎಕ್ಸ್ಪ್ರೆಷನ್ ಅಷ್ಟೇ. ಅಲ್ಲ, ನಾನು ಯಾತಕ್ಕೆ ಇದನ್ನ ಕೇಳಿದೆ ಅಂದ್ರೆ, ಗುರು ನಿಮ್ಮಣ್ಣ, ಓಕೆ, ನೀವಿಬ್ರು ಒಂದೇ ಅಟ್ಮಾಸ್ಫಿಯರ್ ಅಲ್ಲಿ ಇದ್ದಿದ್ದು, ಡೈರೆಕ್ಟ್ ಇನ್ಫ್ಲೂಯೆನ್ಸ್ ನಿಮಗಾದಷ್ಟು ಗುರುವಿಗೆ ಬೇರೆ ತರಹ ಆಗಿದೆ. ಹೌದೌದು, ಅವನು ಹಿ ವೆಂಟ್ ಇನ್ ಡೆಪ್ತ್ ಪ್ರಿಂಟಿಂಗ್ನಲ್ಲಿ ತುಂಬ ತಿಳುವಳಿಕೆ ಬಂತು ಅವನಿಗೆ. ನನಗೆ ಬರವಣಿಗೆ, ಓದು, ರಂಗಭೂಮಿ ಈ ಥರದ್ದೇ ಆಸಕ್ತಿ. ಜನ ಜಾಸ್ತಿ ಇರೋ ಕಡೆ ಇರ್ತಿದ್ದೆ ನಾನು. ಎಕ್ಸ್ಟ್ರೋವರ್ಟಾ? ನಾನು ಸಿಕ್ಕಾಪಟ್ಟೆ ಎಕ್ಸ್ಟ್ರೋವರ್ಟು. ಅವನು ಮಾತೇ ಆಡ್ತಿರ್ಲಿಲ್ಲ ಗುರು. ಶಮಂತಾಗೂ ಚೆನ್ನಾಗಿ ಗೊತ್ತಿರುವ ಹಾಗೆ, ಒಂದು 10 ಮಾತಾಡಿದ್ರೆ ಗುರು 1 ಮಾತಾಡಬಹುದು, ನಾನು 1 ಮಾತಾಡಿದ್ರೆ ಉತ್ತರವಾಗಿ 10 ಮಾತಾಡ್ತೀನಿ. ಇದು ನನ್ನ ಮತ್ತು ಗುರು ನಡುವೆ ಇದ್ದ ವ್ಯತ್ಯಾಸ. BHLಗೆ ಬಂದಾಗ ಲ್ಯೂಕ್ರೇಟಿವ್ ಸಂಬಳ ಬರ್ತಾ ಇತ್ತು, ಒಳ್ಳೆ ಜಾಬ್ ಇತ್ತು. BHLಗೆ ಬರೋದಕ್ಕೂ ಕಾರಣ ಏನು ಅಂದರೆ, ನನಗೆ ರ್ಯಾಂಕ್ ಬಂದಿತ್ತು ಅನ್ನೋದು. ಮೊದಲನೆಯ ರ್ಯಾಂಕ್ ಬಂದಿತ್ತು. ನನಗೆ ನಂಬಿಕೆನೇ ಇರಲಿಲ್ಲ ರ್ಯಾಂಕ್ ಬರುತ್ತೆ ಅಂತ. ನನ್ನನ್ನು ಖಂಡಿತವಾಗಿ ಫೇಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಎಲ್ಲ ಮೇಷ್ಟ್ರುಗಳ ಜೊತೆ ಜಗಳ ಆಡಿದ್ದೆ. ಯಾವ ಮೇಷ್ಟ್ರು ಅಂತ ಕೇಳಬಾರ್ದು ನೀನು, ಆ ಎಲ್ಲ ಮೇಷ್ಟ್ರುಗಳ ಜೊತೆಗೆ ಯಾವ್ಯಾವ ಪಾಠ ಮಾಡೋರ್ಗೂ ಜಗಳ ಆಡ್ತಿದ್ದೆ. ನಿಮಗೆ ಪಾಠನೇ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ಅವ್ರಿಗಿಂತ ಜಾಸ್ತಿ ಓದ್ಕೊಂಬಿಟ್ಟಿರ್ತಿದ್ದೆ ನಾನು. ಈ ಕಬ್ಬನ್ ಪಾರ್ಕ್ ಲೈಬ್ರರಿ ಇರ್ಬೋದು, ಬ್ರಿಟಿಷ್ ಲೈಬ್ರರಿ ಇರ್ಬೋದು, ಮ್ಯಾಕ್ಸ್ ಮುಲ್ಲರ್ ಭವನ್ ಲೈಬ್ರರಿ, ಅಲೈನ್ಸ್ ಫ್ರಾಂಚೈಸ್ ಲೈಬ್ರರಿ, ಎಲ್ಲ ಲೈಬ್ರರಿಯಲ್ಲೂ ನನಗೆ ಮೆಂಬರ್ಶಿಪ್ ಇತ್ತು. ಸೊ ಹೀಗಾಗಿ ಅವ್ರು ಏನು ಪಾಠ ಮಾಡ್ತಾರೆ, ಪಾಠ ಮಾಡೋದಕ್ಕಿಂತ ಮುಂದಿನ ವಿಷಯಗಳನ್ನು ಓದ್ಕೊಂಬಿಟ್ಟಿರ್ತಿದ್ದೆ. ಅವ್ರು ಪಾಠ ಮಾಡುವಾಗ ತಪ್ಪು ಮಾಡಿದ್ರೆ, ಇಲ್ಲ ನೀವು ತಪ್ಪು ಹೇಳ್ತಿದ್ದೀರಿ, ಹಂಗಲ್ಲ ಅದು ಅಂತ ಇದ್ದೆ. ಮತ್ತೇನೋ ಸರಿ ಅಂದರೆ ನಾನು ಬನ್ನಿ ನಾನು ಪಾಠ ಮಾಡ್ತೀನಿ ಅಂತ ನನ್ನ ಕ್ಲಾಸ್ನಲ್ಲಿದ್ದ ಸುಮಾರು 25-26 ಜನಕ್ಕೆ ನಾನೇ ಪಾಠ ಮಾಡಿದ್ದೀನಿ. ರಿಸಲ್ಟ್ ಬಂತು. ರಿಸಲ್ಟ್ ಬರೋ ಹೊತ್ತಿಗೆ ನನಗೆ ಕನ್ಫರ್ಮ್ಡಾಗಿ ಗೊತ್ತಿತ್ತು ಫೇಲ್ ಮಾಡಿಬಿಡ್ತಾರೆ ಅಂತ. ಸೊ ನಾನು
ವಾದಿರಾಜ್ ಅಂತ ಒಬ್ಬರು ಸ್ಕಲ್ಪ್ಚರ್ ಮಾಡೋರಿದ್ದರು. ಅವರನ್ನು ಕೇಳಿ ಅವರು ನನ್ನನ್ನು ಈ ಮಲ್ಯ ರಸ್ತೆ ಇದೆಯಲ್ಲ ಅಲ್ಲಿ ಈ ಸಿರಾಮಿಕ್ ಪ್ಲೇಟಿನ ಮೇಲೆ ಕರ್ನಾಟಕ ಸರ್ಕಾರದ ಎಂಬ್ಲಮ್ ಪ್ರಿಂಟ್ ಮಾಡೋದು ಅಥವಾ ಯಾರದ್ದೋ ಗಿಫ್ಟ್ ಅಂತ ಕಪ್ಗಳ ಮೇಲೆಲ್ಲ ಏನೋ ಪ್ರಿಂಟ್ ಮಾಡ್ತಾರಲ್ಲ, ಹೌದು. ಆ ಕಾಲದಲ್ಲಿ ಬರೀ ಹೆಸರು ಮಾತ್ರ ಮಾಡೋರೆ, ಫೋಟೋ ಎಲ್ಲ ಮಾಡ್ತಿರ್ಲಿಲ್ಲ ಆ ಕಾಲದಲ್ಲಿ. ಅಂಥದ್ದನ್ನು ಮಾಡುವಂತಹ ಒಂದು ಕಂಪನಿಗೆ ಕೆಲಸಕ್ಕೆ ಸೇರಿಸಿದ್ರು. ಅಲ್ಲಿ ಅವರು ನನಗೆ 150 ರೂಪಾಯಿ ಸಂಬಳ ಕೊಡೋರು. ಯಾಕೆ ಆ ಕೆಲಸಕ್ಕೆ ಸೇರಿದ್ದೆ ನಾನು ಅಂತಂದರೆ, ಖಂಡಿತ ಫೇಲ್ ಆಗ್ತೀನಿ, ಹೀಗೆ ಯಾವುದೋ ಕೆಲಸ ಹುಡ್ಕೊಂಡು ನಾನು ಮುಂದುವರಿಬೇಕು, ಯಾಕೆಂದರೆ ಫೇಲ್ ಆಗ್ಬಿಡ್ತೀನಿ ನಾನು ಅಂತ ಅಂದ್ಕೊಂಡಿದ್ದೆ. ರಿಸಲ್ಟ್ ಬಂತು. ರಿಸಲ್ಟ್ ಬಂದ ದಿವಸ ಹೋದೆ ನಾನು. ಫಸ್ಟ್ ನೋಡಿದ್ದೆ 3rd ಕ್ಲಾಸ್ ಲಿಸ್ಟು, ಅಲ್ಲಿ ನನ್ನ ನಂಬರ್ ಇರಲಿಲ್ಲ. ಆಮೇಲೆ 2nd ಕ್ಲಾಸ್ ಲಿಸ್ಟ್ ನೋಡಿದೆ, ಅಲ್ಲೂ ನನ್ನ ನಂಬರ್ ಇರಲಿಲ್ಲ. ಫಸ್ಟ್ ಕ್ಲಾಸ್ ಅಂತ ಇನ್ನೊಂದು ಲಿಸ್ಟ್ ಇರುತ್ತೆ, ಅಲ್ಲೂ ನೋಡಿದೆ, ಅಲ್ಲೂ ನನ್ನ ನಂಬರ್ ಇರಲಿಲ್ಲ. ಇನ್ನು ಅದು ಬಿಟ್ಟರೆ ನನಗೆ ರ್ಯಾಂಕ್ ಬರಬಹುದು ಅನ್ನುವ ಊಹೆ ಕೂಡ ಇಲ್ಲ. ವಿತ್ ಹೆಲ್ಡಲ್ಲಿ ಏನಾದ್ರು ಇದೆಯಾ ಅಂತ ನೋಡಿದೆ, ಅಲ್ಲೂ ನನ್ನ ನಂಬರು ನನ್ನ ಹೆಸರು ಇರಲಿಲ್ಲ. ಸೊ ಫೇಲ್ ಮಾಡಿದ್ದಾರೆ, ಬರೀಬೇಕು ಸೆಪ್ಟೆಂಬರಲ್ಲಿ ಅಂದ್ಕೊಂಡು, ಹೆಂಗೂ ಸಂಬಳ ಬರ್ತಿತ್ತಲ್ಲ, ಪಾಸ್ ಆಗಿರೋರ್ನೆಲ್ಲ ನಾನೇ ಕರ್ಕೊಂಡೋಗಿ ಅಲ್ಲೇ ಒಂದು ಕ್ಯಾಂಟೀನು, ನಮ್ಮ ಕಾಲೇಜಿನ ಕ್ಯಾಂಟೀನು, ಆ ಕ್ಯಾಂಟೀನಲ್ಲಿ ಒಟ್ಟಿಗೆ ಕಾಫಿ ಕುಡಿತಾ, ಒಟ್ಟಿಗೆ ಅವ್ರಿಗೆಲ್ರಿಗೂ ಸ್ವೀಟ್ ಎಲ್ಲ ಕೊಡಿಸ್ತಾ ಕೂತಿದ್ದೆ. ನನ್ನ ಕ್ಲಾಸಿನ ಮೇಷ್ಟ್ರು SR ಮೂರ್ತಿ ಅಂತ ಅವ್ರು ಬಂದರು ಅದೇ ಕ್ಯಾಂಟೀನ್ಗೆ. ನನ್ನ ನೋಡಿದ್ರು, ಏನೋ ಸ್ವೀಟ್ ಕೊಡಲ್ವೇನೋ? ಎಲ್ಲೇ ಸಾರ್, 3rd ಕ್ಲಾಸಲ್ಲೂ ನನ್ನ ಹೆಸರಿಲ್ಲ, 2nd ಕ್ಲಾಸಲ್ಲೂ ಇಲ್ಲ, ಫಸ್ಟ್ ಇದರೊಳಗೂ ಇಲ್ಲ ಅಂದರೆ, ಅಯ್ಯೋ ಬಡ್ಡಿ ಮಗನೇ, ಹೋಗಿ ನೋಡೋ ರ್ಯಾಂಕ್ ಲಿಸ್ಟಲ್ಲಿ ಇದೆಯಾ ನಿನ್ನ ಹೆಸರು ಅಂತ ಅಂದರು. ಆಗ ಹೋಗಿ ನೋಡಿದಾಗ ಗೊತ್ತಾಯಿತು ನನಗೆ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ. ಸುರೇಶ್, ಹೆಚ್ಚು ಕಡಿಮೆ ಅನ್ಅಫಿಷಿಯಲಿ ಆಕ್ಸಿಡೆಂಟ್ ಆಗಬಹುದು, ಹರಕೆ ಕುರಿ ಆಗಬಹುದು, ಮಿಥಿಲೆ ಸೀರಿಯರ್ ಆಗ್ಬೋದು, ಅಥವಾ ಲೇಟೆಸ್ಟ್ ನಿಮ್ಮ ಪ್ರೊಡಕ್ಷನ್ನು ಕ್ರಾಂತಿ, ಯಜಮಾನ, ಅದರ ಹಿಂದಿಂದ ಬ್ಲಾಕ್ ಬಸ್ಟರ್ಸ್ ಹೆಸರುಗಳನ್ನ ತಗೋತಾ ಇದ್ದೀನಿ, ಮತ್ತು ಗಿರೀಶ್ ಕಾಸರವಳ್ಳಿದಾಗ್ಬೋದು. ಎಲ್ಲ ಸಿನಿಮಾಗಳು ಒಂದಲ್ಲ ಒಂದು ಸೋಷಿಯಲ್ ಇಶ್ಯೂಸ್ ಬಗ್ಗೆನೇ ಇದೆ ಅಲ್ವಾ? ಕತೆ ಹೇಗಾದರೂ ಇಟ್ಕೊಳ್ಳಿ, ಏನೋ ಒಂದೊಂದು ಹಿಂಗೆ ಅಂತಲೇ ಇಟ್ಕೊಂಡು ಮಾಡಿರೋದು. ಎಷ್ಟರ ಮಟ್ಟಿಗೆ ಅದಕ್ಕೆ ರಿಸರ್ಚು ನಿಮ್ಮದೊಬ್ಬರದೇ ಇರುತ್ತೋ, ಅಥವಾ ಹೇಗೆ ಅದನ್ನು ಡೈರೆಕ್ಟ್ಲಿ ಲೈಫಿಂದ ತಗೋತೀರಾ, ಕಮ್ಯುನಿಟಿಯಿಂದ ತಗೋತೀರಾ? ಏನೇನು ನಾವು ಮಾಡ್ತೀವಿ ಅದು ಕಮ್ಯುನಿಟಿಯಿಂದ ಬರೋದು. ಈಗ ಉದಾಹರಣೆಗೆ ಪುಟ್ಟಕ್ಕನ ಹೈವೇ 2002ರಲ್ಲಿ ನಾನು ಇಂಥದ್ದೊಂದು ಕಥೆಯನ್ನು ಹೀಗೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿತ್ತು. ಆ್ಯಕ್ಚುಲ್ ಸಿನಿಮಾ ಮಾಡಿದ್ದು 2010ರಲ್ಲಿ. ಇಟ್ ವಾಸ್ ಅ ಜರ್ನಿ ಆಫ್ 8 years. ಈ 8 ವರ್ಷ ಇವತ್ತು ಹಿಂದೂನಲ್ಲಿ ಅತ್ಯಂತ ದೊಡ್ಡ ಪತ್ರಕರ್ತ ಅಂತ ಅನ್ನಿಸ್ಕೊಂಡಿರುವ ಆದಿತ್ಯ ಒಂದು ಆ ತರಹ ಹುಡುಗರು, ಒಂದು 8 ರಿಂದ 10 ಜನ ಹುಡುಗರು ನನಗೆ ರಿಸರ್ಚ್ ಮಾಡೋಕ್ಕೆ ಜೊತೆಲಿದ್ದು 16 ವರ್ಷದ ಕಥೆಯನ್ನು 2 ಗಂಟೆಯ ಒಳಗಡೆ ಹೇಳೋದಾಗ ಇಟ್ ಬಿಕೇಮ್ ಎ ಫ್ಲ್ಯಾಶ್ ಬ್ಯಾಕ್. ಒಬ್ಬ ಹೆಣ್ಣುಮಗಳು ರಾಜಧಾನಿಯಿಂದ ತನ್ನ ಊರಿಗೆ ಮರಳಿ ಹೋಗುವಾಗ ತಮ್ಮ ಇಡೀ ಜೀವನದ ಕಥೆಯನ್ನು ಜ್ಞಾಪಿಸ್ಕೊತಾಳೆ ಅನ್ನೋ ಹಾಗೆ ಮಾಡಿ ಏನೇನು ಹೇಳ್ಬೋದು ಎಲ್ಲ ಹೇಳಿದ್ರು. ಹಾಗೆ ಹೇಳುವಾಗ ನೈಸೂರಾಗಿದ್ದು ಹೇಗೆ, ಬೆಂಗಳೂರು ಪುನಃ ಚತುಷ್ಪಥ ಅಂತ ಶುರುವಾಯಿತು, ಆಮೇಲೆ ಅದು 6 ಪಥ ಅಂತಾಯಿತು. ಈಗ ಅದು 8 ಅಷ್ಟಪಥದ ರಸ್ತೆ. ಅದಾಗುವಾಗ ಎಷ್ಟು ಅಕ್ವಿಸೇಷನ್ ಆಯಿತು, ಎಷ್ಟು ಜನ ಏನು ಕಳ್ಕೊಂಡವ್ರದ್ದೇನು, ಲಾಭ ಮಾಡ್ಕೊಂಡವ್ರದ್ದೇನು, ಪ್ರತಿಯೊಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅಂದಾಗಲೂ 2 ಇರುತ್ತೆ. 2 ಕುರಿತು ಚರ್ಚೆ ಮಾಡಿದ್ವಿ. ಯಜಮಾನ ವಾಸ್ ಆಲ್ಸೋ ಎ ರಿಯಲ್ ಲೈಫ್ ಸ್ಟೋರಿ. ಆ ಮೂಲ ಕಥೆಯಲ್ಲಿ ಚಿತ್ರದುರ್ಗ ಚಳ್ಳಕೆರೆ ನಡುವೆ ಇದ್ದ ಸರಿಸುಮಾರು 4,000-5,000 ಗಾಣಗಳು ಮುಚ್ಚೋದ್ವು. ಇವತ್ತಿಲ್ಲ ಅವು. ಕಾರ್ಪೊರೇಟ್ ಕಂಪ್ನಿಗಳು, ನಮ್ಮ ಸಿನಿಮಾಲ್ಲಿ ರೈತ ಗೆದ್ದ ಅಂತ ನಾವು ಏನೇ ಕತೆ ಹೇಳ್ಬೋದು, ಕಾರ್ಪೊರೇಟ್ಗಳನ್ನು ಗೆಲ್ಲೋದು ತುಂಬ ಕಷ್ಟ. ಇವತ್ತು ಅಲ್ಲಿ ಬಹುತೇಕ ಗಾಣಗಳು ಇಲ್ಲವೇ ಇಲ್ಲ. ಕಾರ್ಪೊರೇಟ್ ಫಾರ್ಮಿಂಗ್ ಬಂದ್ಬಿಟ್ಟಿದೆ. ಅವರೇ ಮುಂಚೆನೇ 12 ವರ್ಷಕ್ಕೆ ಅಂತ ಕಾಂಟ್ರಾಕ್ಟ್ ಮಾಡಿಕೊಂಡು ದುಡ್ಡು ಕೊಟ್ಬಿಡ್ತಾರೆ. ಕಡಲೆ ಬೀಜ ಬೆಳಿಬಹುದು, ಇವರು ಹೆರಳೆಕಾಯಿ ಬೆಳಿಬಹುದು, ಅಂದರೆ ಎಣ್ಣೆ ತೆಗಿಬಹುದಾದ ಎಲ್ಲ ಬೀಜಗಳನ್ನು ಬೆಳೀತಾರೆ, ಕಾಯಿಗಳನ್ನು ಬೆಳೀತಾರೆ. ಅದನ್ನು ನೇರವಾಗಿ ಕಾರ್ಪೊರೇಟ್ ಕಂಪ್ನಿ ಬಂದು ತೊಗೊಂಡೋಗ್ಬಿಡುತ್ತೆ. ಯಜಮಾನ ತರಹದ ಸಿನಿಮಾ ಮಾಡೋಕ್ಕೂ ಅಷ್ಟು ರಿಸರ್ಚ್ ಮಾಡಿ ಆಮೇಲೆ ಸಿನಿಮಾ ಮಾಡಿದ್ವಿ. ತಗೊಂಡ್ರೆ ಕ್ರಾಂತಿ ಕೂಡ ಅಷ್ಟೇ. ಹೌದು, ಕ್ರಾಂತಿ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರು ಎಷ್ಟು ಸಹಾಯ ಮಾಡಿದ್ರು ಅಂದರೆ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಒಬ್ಬ B.Ed ಪಾಸ್ ಮಾಡಿದವನು ಸ್ಕೂಲ್ ಮೇಸ್ಟ್ರ್ ಆಗೋಕ್ಕೆ ಏನು ಮಾಡಬೇಕು ಅನ್ನೋದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಸಿನಿಮಾಲ್ ಡೈಲಾಗಾಗಿ ಬಂದಿದೆ. ಆ ಥರದ್ದು ನಾವು ಬರೆಯೋಕ್ಕೆ ಸಾಧ್ಯ ಆಗಿದ್ದೆ ಬಿಕಾಸ್
ಇನ್ಪುಟ್ಗಳನ್ನು ಬೇರೆ ಬೇರೆಯವರು ಕೊಟ್ಟಿದ್ದರಿಂದಲೇ ಅಂಡ್ ಇಟ್ ಈಸ್ ಎ ರಿಸರ್ಚ್. ಕ್ರಾಂತಿ ಟುಕ್ ಅಸ್ 4 years, ಯಜಮಾನ ಟುಕ್ ಅಸ್ ಆಲ್ಮೋಸ್ಟ್ ಕ್ಲೋಸ್ ಟು 4 years. ಅಂದರೆ ನಾವು ಕತೆ ಅಂತ ಅಂದ್ಕೊಂಡು ಸಿನಿಮಾ ಮಾಡಿ ರಿಲೀಸ್ ಆಗುವವರೆಗಿನ ಅವಧಿ ಅಷ್ಟು. ಆ ಕಾಲದಲ್ಲಿ ನಮ್ಮ ರಿಸರ್ಚು ನಡೀತಾ ಇರುತ್ತೆ, ನಮ್ಮ ಸಿನಿಮಾದ ಪ್ರಿಪ್ರೇಷನು ನಡೀತಾ ಇರುತ್ತೆ, ಎಲ್ಲವೂ ನಡೀತಾ ಇರುತ್ತೆ. ಈ ಹಾಗೆ ಓಕೆ, ಇವಾಗ ಹೆಚ್ಚು ಕಡಿಮೆ ಇದೇ ಥರನೇ ಈ ಬೇರೆ ಸಿನಿಮಾದವರು ಮಾಡಿರ್ತಾರೆ ಅಲ್ವಾ? ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಕಾಟೇರಾ ಆಲ್ಸೋ. ಅವರು ರಿಸರ್ಚ್ ಮಾಡಿನೇ ಮಾಡಿದ್ದಾರೆ. ಅದು ಅವನು ಸ್ವತಃ ನೋಡಿದ್ದಿದ್ದು ಜಡೇಶ್ ಹಂಪಿ ತಾತನ ಕಥೆಯನ್ನ ದರ್ಶನ್ಗೆ ಆರೋಪಿಸಿ ಸಿನಿಮಾ ಮಾಡಿದ್ದಾರೆ ಅಲ್ವಾ? ಅದೇ ತರ ಈಗ ಕಾಸವಳ್ಳಿ ಆ ಥರದವರು, ಶೇಷಾದ್ರಿ, ಇವ್ರುಗಳೆಲ್ಲನೂ ಕನ್ಫರ್ಮ್ಡ್ ರಿಸರ್ಚರ್ಸ್. ಅವರು ಅಥೆಂಟಿಕ್ ಆಗಿ ಮಾಡಕ್ ಹೋಗ್ತಾರೆ. ಇವಾಗ ಏನೇ ಕಮರ್ಷಿಯಲ್ ಸಿನಿಮಾ ಮಾಡಿದ್ರು ಕೂಡ ತಕ್ಕ ಮಟ್ಟಿಗೆ ಅಲ್ಲಿ ಒಂದು ಸೋಷಿಯಲ್ ಎಲಿಮೆಂಟ್ ಬರುತ್ತೆ, ಇಲ್ಲ ಅಂದ್ರೂ ಕೂಡ ಒಂಚೂರು ರಿಸರ್ಚ್ ಬಂದೇ ಬರುತ್ತದು. ಇಷ್ಟಾಗಿ ಕೂಡ ನಮ್ಮ ಕನ್ನಡ ಸಿನಿಮಾಗಳು ಯಾತಕ್ಕೆ ಫ್ಲಾಪ್ ಆಗ್ತಾ ಇದೆ ಸೀರಿಯಸ್ ಆಗಿ ಈಗ ನಾನು ನನ್ನ ಅಭಿಪ್ರಾಯ ಹೇಳ್ತೀನಿ. ಹೌದು ಹೌದು, ಅದು ಬೇರೆಯವರಿಗೆ ಹಾಗನ್ನಿಸದೇ ಇರಬಹುದು. ಮೊದಲನೇದು ಇಟ್ ಸ್ಟಾರ್ಟೆಡ್ ಸಮ್ವೇರ್ ಇನ್ 90s. ಶಂಕರ್ನಾಗ್ ತೀರ್ಕೊಂಡ ಮೇಲೆ ಅಂತ ಅನ್ಕೊಳ್ಳೋಣ, ಅದೊಂದು ಘಟ್ಟ. ಒರಿಜಿನಲ್ ಸಿನಿಮಾ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಬಂದ್ಬಿಡ್ತು. ಎಲ್ಲ ಹೀರೋಗಳು ರೀಮೇಕೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನೀವು ಯಾವುದೇ ಹಿಟ್ ಸಿನಿಮಾ ಅಂತನ್ನಿ, ವಿಷ್ಣುವರ್ಧನ್ ಯಜಮಾನ ವಾಸ್ ಅ ರೀಮೇಕ್ ಫಿಲ್ಮ್, ಆಪ್ತಮಿತ್ರ ವಾಸ್ ಅ ರೀಮೇಕ್ ಫಿಲ್ಮ್, ರವಿಚಂದ್ರನ್ ಅವರ ಬಹುತೇಕ ಸಿನಿಮಾಗಳು ರೀಮೇಕು. ರಾಜ್ಕುಮಾರ್ ಫ್ಯಾಮಿಲಿ ಅವರು ಮಾತ್ರ ಚಿ ಉದಯಶಂಕರ್ ಅವರು ಇರುವವರೆಗೆ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮಾಡಿದ್ರು. ಆ ಥರ ಕೆಲವರು ಬೇರೆಯವರು ಮಾಡಿದ್ರು, ಕೆ ವಿ ಜಯರಾಮ್ ಮಾಡಿದ್ರು, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಕೆಲವು ಮಾಡಿದ್ದಾರೆ. ಅಂದರೆ ಬರೀ ರಾಜ್ಕುಮಾರ್ ಫ್ಯಾಮಿಲಿ ಅಂತಲ್ಲ, ಬೇರೆಯವರು ಕೆಲವರು ಮಾಡಿದ್ರು. ಆದರೆ ಸಕ್ಸಸ್ಫುಲ್, ಅತಿ ಹೆಚ್ಚು ಸಕ್ಸಸ್ಸನ್ನು ಕೊಟ್ಟವರು ರಾಜ್ಕುಮಾರ್ ಫ್ಯಾಮಿಲಿಯವರು. ಆದರೆ ಆ ಸಂಖ್ಯೆ ಎಷ್ಟು ಕಡಿಮೆ ಇತ್ತು ಅಂದರೆ, ಒರಿಜಿನಲ್ ಸಿನಿಮಾ ಮಾಡುವ ಜನರ ಶಕ್ತಿ ಏನು ಬೆಳಿಬೇಕಲ್ಲ ಅಷ್ಟು ಬೆಳೀಲಿಲ್ಲ. ಇದು ಒಂದು ಕಾರಣ. ಒಂದು, ನಮ್ಮಲ್ಲಿ ರೈಟರ್ಸ್, ಒರಿಜಿನಲ್ ಸಿನಿಮಾ ಬರೆಯುವ ಲೇಖಕರ, ಬರಹಗಾರರ ಸಂಖ್ಯೆ ಕಡಿಮೆ ಆಗೋಯ್ತು. ನಂಬರ್ 1. 2, ಅದನ್ನು ಡೈರೆಕ್ಟ್ ಮಾಡುವ ಜನ ಬೇಕಲ್ಲ, ಆ ಜನರ ಸಂಖ್ಯೆನೂ ಕಡಿಮೆ ಆಗೋಯ್ತು. ಮತ್ತು ಒರಿಜಿನಲ್ ಸಿನಿಮಾ ಮಾಡಬೇಕು ಅಂತಂದರೆ ಜಡ್ಜ್ಮೆಂಟ್ ಬೇಕು. ಈ ಕತೆಗೆ ಇದು ನಾಳೆ ಸಿನಿಮಾ ಥಿಯೇಟ್ರಲ್ಲಿ ಓಡುತ್ತಾ ಇಲ್ವಾ, ಒಂದು ಜಡ್ಜ್ಮೆಂಟ್ ಬೇಕಲ್ಲ. ಹೌದು. ಈ ಜಡ್ಜ್ಮೆಂಟ್ ತಗೊಳ್ಳುವ ಶಕ್ತಿ ಇದ್ದವರು ವರದಪ್ಪ, ಸಿದ್ಧಲಿಂಗಯ್ಯ ಅವ್ರು ಹೋದ್ಮೇಲೆ ಯಾರು ಇಲ್ಲವೇ ಇಲ್ಲ ಅನ್ನೋಂಗಾಗೋಯ್ತು. ನ್ಯೂ ಏಜ್ ಡೈರೆಕ್ಟರ್ಸ್ ಕೂಡ ನೀವು ಅದನ್ನೇನು 97 2000 ವರೆಗೆ ಜನ್ ಝಿ ಅಂತ ಏನು ಕರಿತೀರಿ, ಆ ಜನ್ ಝೀಲ್ ಬಂದವರಿಗೆ ಒರಿಜಿನಲ್ ಸಿನಿಮಾ ಮಾಡುವ ಜನರ ಸಂಖ್ಯೆ ತುಂಬ ಕಡಿಮೆ ಆಗೋಯ್ತು. ಅದು ಆಫ್ಟರ್ ಏನು ರಕ್ಷಿತ್ ಶೆಟ್ಟಿ ಮುಂತಾದವರ ಪ್ರವೇಶದಿಂದ ಮತ್ತೆ ಸಣ್ಣ ಮಟ್ಟದಲ್ಲಿ ಶುರುವಾಯಿತೇ ಹೊರತು ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ. ಇದರ ಜೊತೆಗೆ ಯಾವುದು ಪಾಪ್ಯುಲರ್ ಆಗುತ್ತೋ ಅದನ್ನು ಫಾಲೋ ಮಾಡುವ ಒಂದು ಟ್ರೆಡಿಷನ್ ಶುರು ಆಗೋಯ್ತು. 1 2 3 ಯಾವುದು ಪಾಪ್ಯುಲರ್ ಆಗುತ್ತೋ ಅದನ್ನು ಫಾಲೋ ಮಾಡೋದು. ಆಗ ರಾಜ್ಕುಮಾರ್ ಸಿನಿಮಾ ಪಾಪ್ಯುಲರ್ ಆಗ್ತಿತ್ತು, ಸಕ್ಸಸ್ಫುಲ್ ಆಗ್ತಿತ್ತು, ಅದನ್ನು ಫಾಲೋ ಮಾಡೋ ಜನ ಇದ್ರು. ಈಗ ನಿಮಗೆ ಫಾಲೋ ಮಾಡೋಕ್ಕಿರುವ ಮಾಡ್ಲ್ ಯಾವುದು ಅಂದರೆ ಅದು 3 ವರ್ಷ 4 ವರ್ಷ ಚಿತ್ರೀಕರಣ ಆಗೋ ಮಾಡ್ಲು. ಅದು KGF ಇರಬಹುದು, ಅಥವಾ ಇನ್ಯಾವುದೋ ಕಾಂತಾರನೂ ಸೇರಿಸ್ಕೋಬಹುದು. ಕಾಂತಾರ ಅಷ್ಟು ದಿವಸ ಆಗಲಿಲ್ಲ, ಆದ್ರೆ 2ನೇ ಪಾರ್ಟ್ ಅಂತ ಏನ್ ಮಾಡ್ತಿದ್ದಾರೆ ಅದು ಅಷ್ಟೇ ಸಮಯ ಆಗ್ತಿದೆ. ಮೊದಲನೇ ಪಾರ್ಟ್ ಏನು ಅಷ್ಟು ಕಷ್ಟಪಟ್ಟಿರ್ಲಿಲ್ಲ, ಇವಾಗ ಜಾಸ್ತಿ ಎಫರ್ಟ್ ಆಗ್ಬಿಡುತ್ತೆ ಒಂದ್ಸತಿ ಸಕ್ಸಸ್ ಬಂದ್ಮೇಲೆ. ಆದ್ರೆ ನಂಬರ್ ಆಫ್ ಡೇಸ್ ಜಾಸ್ತಿ ಆಗ್ತಾ ಇದೆ. ಈಗ ನಾನೇ ಆಕ್ಟ್ ಮಾಡ್ತಿರುವ ಸಿನಿಮಾಗಳಿದ್ದಾವೆ, ಒಂದೊಂದು 100 ದಿವಸ 150 ದಿವಸ ಶೂಟಿಂಗು. ಇದೇ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಕಸ್ತೂರಿ ನಿವಾಸ 22 ದಿವಸ ಶೂಟಿಂಗು, 5 ಹಾಡು, ಫೈಟು ಎಲ್ಲ ಸೇರಿಸಿ 22 ದಿವಸ. ಕಸ್ತೂರಿ ನಿವಾಸದಂತ ಸಿನಿಮಾ ನನಗೂ ಇಷ್ಟ, ಪ್ರಾಯಶಃ ಖಂಡಿತ ನೀವು ನೋಡಿ ಇಷ್ಟಪಟ್ಟಿರುವಂತಹ ಹಾಡುಗಳು ಚೆನ್ನಾಗಿತ್ತು, ಕತೆ ಚೆನ್ನಾಗಿತ್ತು, ಸಿನಿಮಾ ಚೆನ್ನಾಗಿತ್ತು. ಆ ಥರ ಆಗ್ತಿಲ್ಲ ಇವತ್ತು. ಮತ್ತು 3ನೇದು, ಇದು ಪ್ಯಾನ್ ಇಂಡಿಯಾ ಅನ್ನುವ ಒಂದು ಕಲ್ಪನೆ ಬಂದ್ಬಿಡ್ತು. ಈ ಪ್ಯಾನ್ ಇಂಡಿಯಾ ಕಲ್ಪನೆ ಏನು ಮಾಡುತ್ತೆ, ನಿಮಗೆ ಇನ್ವೆಸ್ಟ್ಮೆಂಟು ಹಾಕ್ತಾನೆ ಇರಬೇಕು. ದಿ ಸೈಜ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಬಿಕಮ್ ಸೋ ಬಿಗ್ ದಟ್ ನೀವು ಅದೇ ತರಹ ಮಾರ್ಕೆಟಿಂಗ್ ಮಾಡಬೇಕು. ಆ ಮಾರ್ಕೆಟಿಂಗ್ ಮಾಡುವ ಶಕ್ತಿ ಇದ್ದ KGF ಬಚಾವಾಯಿತು, ಸಲಾರ್ ಬಚಾವಾಯಿತು,
ಇನ್ಯಾವುದು ಆ ಥರದ ಸುಮಾರು ಎಕ್ಸಾಂಪಲ್ಗಳನ್ನ ಹೇಳಬಹುದು. ಗೆದ್ದ ಸಿನಿಮಾಗಳು ಇವಾಗ ಕಾಂತಾರ ಲಿಸ್ಟ್ ಅಲ್ಲಿ ಇದೆ. ಇಲ್ಲ, ಅದು ಬಿಡುಗಡೆ ಆದ್ಮೇಲೆ ಗೊತ್ತಾಗಬೇಕು. ಅದೇ ಲಿಸ್ಟ್ ಅಲ್ಲಿ ಇದೆ, ಗೊತ್ತಿಲ್ಲ ನಮಗದು, ಅನ್ನೊಂದು ಕ್ವಾಂಟಿಟಿ ಅದು. ಬಟ್ ಗೆದ್ದದ್ದು ಅಂತ ನಮ್ಮ ಕಣ್ಣೆದುರಿಗಿರುವ ಉದಾಹರಣೆ ಸಿಗ್ತವೆ. KGF ವಾಸ್ ಎ ಸಕ್ಸಸ್ಫುಲ್, ಪಾರ್ಟ್ 1 ಪಾರ್ಟ್ 2 ಎರಡೂ ಸಕ್ಸಸ್ಫುಲ್ಲು. ಸಲಾರ್ ಕೂಡ ಪಾರ್ಟ್ 1 ವಾಸ್ ಸಕ್ಸಸ್ಫುಲ್. ಬಾಹುಬಲಿ ಪಾರ್ಟ್ 1 ಪಾರ್ಟ್ 2 ಎರಡೂ ಸಕ್ಸಸ್ಫುಲ್ಲು. RRR ಅನ್ನೋದೊಂದು ದೊಡ್ಡ ಸಕ್ಸಸ್ಫುಲ್ಲು. ಈಗ ಮೊನ್ನೆ ತಾನೇ ಬಾಂಬೆನಲ್ಲಿ ವೇವ್ಸ್ ಆಯಿತು, ಇಂಡಸ್ಟ್ರಿ ಜಾಗ ಕೊಡ್ತೀವಿ, ಇಂಡಸ್ಟ್ರಿ ಪ್ಲೇಸ್ ಮಾಡ್ತೀವಿ ಅನ್ನೋ ಥರ ಬಂತು. ಯು ನೋ ದಟ್ ವೇವ್ಸ್ ಅಂತ ಹೇಳಿದ್ರೆ ವರ್ಲ್ಡ್ ಆಡಿಯೋ ವಿಷುವಲ್ ಸರ್ಕಾರಗಳು ಈ ತರಹದ ಸಹಾಯ ಮಾಡ್ತೀವಿ ಅಂತ ಬರ್ತವೆ. ಸರ್ಕಾರದಿಂದ ಆಗುವಷ್ಟು ಇಂಡಸ್ಟ್ರಿ ಅಂತ ಸ್ಟೇಟಸ್ ಕೊಡ್ತೀವಿ ಅಂತ ಬಂದಿದ್ದಾರೆ. ಈ ಇಂಡಸ್ಟ್ರಿಯನ್ನು ಸ್ಟೇಟಸ್ ಬಂದಿದ್ಯಾವಾಗ? 2001ರಲ್ಲಿ ಸುಷ್ಮಾ ಸ್ವರಾಜ್ ಇದ್ದಾಗ ಬಂದಿದ್ದು. ಈಗೇನು ಹೊಸದಾಗಿ ಕೊಡ್ತಿಲ್ಲ, ಆಗಲೇ ಕೊಟ್ರು. ಆಗ IDBI ಅನ್ನುವ ಬ್ಯಾಂಕು ಕನ್ನಡದಲ್ಲೇ 6 ಸಿನಿಮಾಗೆ ಸಾಲ ಕೊಡ್ತು. ಓಕೆ, 6 ಸಿನಿಮಾಗಳಲ್ಲಿ ಒಂದು ಸಿನಿಮಾ ಇವತ್ತಿಗೂ ರಿಲೀಸ್ ಆಗಿಲ್ಲ. ಅದು ಪರಿಸ್ಥಿತಿ. ಇಂಡಿಯನ್ ಎಥಿಕ್ಸ್ ಬೇರೆ, ಇಂಡಿಯನ್ ಮೊರಾಲಿಟಿಯ ಇದು ಬೇರೆ, ಸೌತ್ ಇಂಡಿಯಾ ಯೋಚನೆ ಮಾಡೋ ಕ್ರಮ ಬೇರೆ, ನಾರ್ತ್ ಇಂಡಿಯಾ ಯೋಚನೆ ಮಾಡೋ ಕ್ರಮ ಬೇರೆ, ಬೆಂಗಾಲ್ನವ್ರು ಯೋಚನೆ ಮಾಡೋ ಕ್ರಮ ಬೇರೆ. ಹೀಗೆ ಈ ಕಲ್ಚರಲ್ ಎಥಾಸ್ ಇದೆಯಲ್ಲ, ಇದನ್ನಿಟ್ಕೊಂಡು ಸಿನಿಮಾ ಮಾಡೋಕ್ಕೆ ಸಣ್ಣ ಸಿನಿಮಾನೇ ಮಾಡಬೇಕು. ಕಾಂತಾರ ಆ ದೃಷ್ಟಿಯಿಂದ ಒಂದು ಅತ್ಯಂತ ಸಣ್ಣ ಸಿನಿಮಾ ವಿಚ್ ವರ್ಕ್ಡ್. ಅಥವಾ 2018 ಎವ್ರಿಬಡಿ ಈಸ್ ಎ ಹೀರೋ ಅನ್ನುವ ಮಲಯಾಳಂ ಸಿನಿಮಾ ವಿಚ್ ವರ್ಕ್ಡ್ ಎವ್ರಿವೇರ್. ಆ ಥರ ತಗೊಂಡ್ರೆ ನಿಮ್ಮದು ನಾನು ಮತ್ತು ನನ್ನ ಕನಸು ವಾಸ್ ಎ ರೀಮೇಕ್. ಅದು ಒರಿಜಿನಲ್ ಹೋಯ್ತು. ನಾನು ಹೇಳ್ತಿರೋದು ಹಂಗಲ್ಲ, ರೀಮೇಕ್ ಅನ್ನ ಅಲ್ಲಿ ಹಿಟ್ ಆಯ್ತು ಅಂತ ಇಲ್ಲಿ ಬಂದು ಮಾಡೋದ ಕ್ರಮ ಅಲ್ಲ. ನಾನು ಮಾಡಿದ ಬೇರೆ ಕಡೆಗೆ ರೀಮೇಕ್ ಆಗಬೇಕು. ಆ ಥರ ನೀವು ಯೋಚನೆ ಮಾಡಿದಾಗ ದೃಶ್ಯಂ ಬಿಕಮ್ಸ್ ಇಂಪಾರ್ಟೆಂಟ್. ಮಲಯಾಳದ ದೃಶ್ಯಂ, ಕನ್ನಡದ ದೃಶ್ಯಮೂ ಆಯ್ತು, ತಮಿಳದು ಆಯ್ತು, ಹಿಂದಿಲೂ ಆಯ್ತು, ಎಲ್ಲ ಕಡೆ ಹಿಟ್ಟು ಆಯ್ತು. ಈಗ ಇನ್ನೊಂದು ಬಂದಿದೆ ತೊಡರಂ ಅಂತ, ಅದು ಅಷ್ಟೇ ಚೆನ್ನಾಗಿದೆ. ಅತ್ಯಂತ ಕಡಿಮೆ ದುಡ್ಡಲ್ಲಿ ಮಾಡಿರೋ ಸಿನಿಮಾ. ಅದ್ರ ಜೊತೆಗೆ ಅತ್ಯಂತ ಹೆಚ್ಚಿಗೆ ದುಡ್ಡಲ್ಲಿ ಮಾಡಿದ ಲೂಸಿಫರ್ 2 ಅನ್ನೋ ಸಿನಿಮಾನು ಬಂತು. ಲೂಸಿಫರ್ 2ಗಿಂತ ಈ ತೊಡರಂ ಅನ್ನೋ ಸಿನಿಮಾ ಇಸ್ ಸಕ್ಸಸ್ಫುಲ್. ತೊಡರಂ ಅನ್ನೋ ಸಿನಿಮಾ ಖರ್ಚು ಮಾಡಿರೋದು ಬರೀ ಒಂದು ಅಪ್ರಾಕ್ಸಿಮೇಟ್ಲಿ 20-25 ಲಕ್ಷ ಕೋಟಿ. ಆದರೆ ಅದು ರಿಕವರಿ ಇಲ್ಲಿವರೆಗೂ ಮಾಡಿರೋದು 500 ಕೋಟಿ. 25 ಕೋಟಿ ಹಾಕಿ 500 ಕೋಟಿ ಖರ್ಚು ಮಾಡೋದೇ ಬಂದಿರೋದು ಬರೋದಲ್ಲಿ. 200 ಕೋಟಿ ಹಾಕಿ 300 ಕೋಟಿ ತರೋದಲ್ಲಿ. ದಿ ಸೈಜ್ ಆಫ್ ಪ್ರಾಫಿಟ್ ಬಿಕಮ್ಸ್ ಸೋ ಬಿಗ್. ಹಾಗಾಗಿ ಸಣ್ಣ ಸಿನಿಮಾನ ಚೆನ್ನಾಗಿ ಮಾಡುವ ಪ್ರಯತ್ನಗಳೇನಾಗುತ್ತಲ್ಲ, ಆ ಪ್ರಯತ್ನ ಇವತ್ತು ಮಲಯಾಳದಲ್ಲಾಗ್ತಿದೆ, ತಮಿಳಲ್ಲಾಗ್ತಿದೆ, ಮರಾಠಿಯಲ್ಲಾಗ್ತಿದೆ, ಬೆಂಗಾಲಲ್ಲಾಗ್ತಿದೆ, ಕನ್ನಡದಲ್ಲೂ ಅದು ಆಗೋದಕ್ಕೆ ಶುರುವಾಗಿದೆ. ತುಂಬ ಚೆನ್ನಾಗಿ ಆಗ್ತಿದೆ ಅಂತ ನಾ ಹೇಳಲಾರೆ, ಅಂತೂ ಶುರು ಆಗುತ್ತೆ. ನಾಳೆ ಮಲಯಾಳಂದು ಕೂಡ ಬಿದ್ದು ಹೋಗಿತ್ತು. ಹೌದು, ಆಗ ಮಲಯಾಳಂ ಸಿನಿಮಾನ ಕಾಪಾಡಿದವರು ಯಾರು? ನಿನಗೂ ಗೊತ್ತು, ನನಗೂ ಗೊತ್ತು. ಮಲಯಾಳಂ ಸಿನಿಮಾನ ಕಾಪಾಡಿದ್ದು ಸೆಮಿಪೋರ್ನೋ ಸಿನಿಮಾಗಳು. ಶಕೀಲಾ ತರದವರೇ ಸೂಪರ್ ಸ್ಟಾರು. ಅಂಥವರೇ ಅದು ಕನ್ನಡದಲ್ಲಿ ಆ ಥರದ್ದು ಮಾಡಿಲ್ದೇ ಇರಬಹುದು. ಮಲಯಾಳಂ ಇಡಿಯಾಗಿ ಇಂಡಸ್ಟ್ರಿಯನ್ನು ಕಾಪಾಡಿದ ಶಕೀಲಾನು ಅವ್ರು ನೆನಪಿಸ್ಕೋಬೇಕು. ಮಲಯಾಳಂ ಸಿನಿಮಾದ ಚರಿತ್ರೆಯನ್ನು ಬರೆಯುವಾಗ ಆ ಥರದ ಸಿನಿಮಾ ಯಾರು ಮಾಡಿದ್ರು ಅವ್ರನ್ನೆಲ್ಲ. ಹಾಗೆ ಕನ್ನಡದಲ್ಲೂ ಕೂಡ ಸಣ್ಣ ಸಿನಿಮಾ ಮಾಡಿದ ಕಾಶಿನಾಥ್ ಥರದವ್ರನ್ನ ಅವ್ರು ಹೇಗೆ ಇಂಡಸ್ಟ್ರಿನ ಕಡಿಮೆ ದುಡ್ಡಲ್ಲಿ ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ತೋರಿಸಿದ್ರಲ್ಲ, ಅದು ಅಪರಿಚಿತ ಇರಬಹುದು, ಅನುಭವ ಇರಬಹುದು, ಬೇಕಾದಷ್ಟು ಸಿನಿಮಾಗಳು ಉದಾಹರಣೆ ಕೊಡ್ಬೋದು. ಹಾಗೆ ಅದೇ ದಾರಿಯಲ್ಲಿ ಅವ್ರು ಸುಮಾರಾಗಿ ಮಾಡಿದ ಸಿನಿಮಾಗಳು ಇದ್ದಾವೆ. ಅಂದರೆ ದಟ್ ವಿಚ್ ಸ್ಪೆಂಡ್ಸ್ ಲೆಸ್ ಮನಿ and gets a better recovery is always a better option. ಓಕೆ, ಇವಾಗ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಕ್ವಾಲಿಟಿ ಎಕ್ಸೆಟ್ರಾ. ಇಂಥ ಟೈಮ್ನಲ್ಲಿ ಸಬ್ಸಿಡಿ ಎಷ್ಟರ ಮಟ್ಟಿಗೆ ಇನ್ನೂ ನಾವು ಕಂಟಿನ್ಯೂ ಮಾಡೋದು ರೆಲೆವೆಂಟ್ ಅನಿಸುತ್ತೆ? ಅದಕ್ಕೇನಾದರೂ ಸಬ್ಸಿಡಿ ಅನ್ನುವುದು ಇಂಡಸ್ಟ್ರಿ ಅನ್ನುವಾಗ ಸಣ್ಣ ಸಿನಿಮಾಗಳಿಗೆ ದೊಡ್ಡ ಸಹಾಯ ಆಗುತ್ತೆ. ದೊಡ್ಡ ಸಿನಿಮಾ ಯಾವುದೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದವನಿಗೆ 10 ಲಕ್ಷ ಮುಖ್ಯ ಆಗೋದೇ ಇಲ್ಲ. ಆದರೆ ಈಗ ಯಾರೋ 17-8 ಅಂತ ಸಿನಿಮಾ ಮಾಡಿರ್ತಾರೆ, ಅಥವಾ ನಾಳೆ ರಜಾ ಕೋಳಿ ಮಜಾ ಅಂತ ಈಗ ರಿಲೀಸ್ ಆಗಿದೆ, ಚೆನ್ನಾಗೂ ನಡೀತಾ ಇದೆ. ಕಡಿಮೆ ದುಡ್ಡಲ್ಲಿ ಮಾಡಿರ್ತಾರಲ್ಲ ಸಿನಿಮಾ, ಅವ್ರಿಗೆ ಆ 10 ಲಕ್ಷ ದೊಡ್ಡ ಮೊತ್ತ. ಯಾರಿಗೆ ಸಬ್ಸಿಡಿ ಕೊಡಬೇಕು ಅನ್ನೋದನ್ನ ಚರ್ಚೆ ಮಾಡೋಣ.
ಅದರ ಸಬ್ಸಿಡಿ ಕೊಡಬೇಕಾ ಬೇಡವಾ ಅಂತ ಚರ್ಚೆ ಮಾಡಬಾರ್ದು. ಕೊಡಬೇಕದು, ಯಾರಿಗೂ ಸಹಾಯ ಆಗುತ್ತೆ. ಯಾರೋ ಅಲ್ಲ, ಇವಾಗ ಇಲ್ವಾ ಈಗ ಕಬ್ಜಾ ಥರದ ಸಿನಿಮಾ ಮಾಡಿದವನು ಅಥವಾ ಆ ಥರ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿದವನೊಬ್ಬನಿಗೆ 10 ಲಕ್ಷ ರೂಪಾಯಿ ಯಾವುದೋ ಸಣ್ಣ ಬಡ್ಡಿ ಕಟ್ಟೋದಕ್ಕೆ ಸಹಾಯ ಆಗುತ್ತೆ. ಒರಿಜಿನಲ್ ಪ್ಯಾರಾಮೀಟರ್ ಬಗ್ಗೆ ಕೇಳ್ತಾ ಇರೋದು. ಕರೆಕ್ಟ್ ಆಗಿ ಪ್ಯಾರಾಮೀಟರ್ ಇರಬೇಕು. ಆ ಪ್ಯಾರಾಮೀಟರ್ನ ಡೆವಲಪ್ ಪ್ರತಿ ಸಲ ಅದು ಬದಲಾಗ್ತಿರುತ್ತೆ. ಆ ಬದಲಾಗುವ ಪ್ಯಾರಾಮೀಟರ್ಗೆ ವಿ ಶುಡ್ ವರ್ಕೌಟ್. ಈಗೇನಾಗಿದೆ, GST ಅಂತ ಆಗ್ಬಿಟ್ಟಿದೆ, ದುಡ್ಡೆಲ್ಲ ಪೂರ್ತಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಸೊ ಆಮೇಲೆ ಅದು 18% ಇದೆ, 100 ರೂಪಾಯಿ ಮೇಲಿಂದ. ಇದು ಎಲ್ಲ ಮಾಲ್ನಲ್ಲೂ 18% ಕಲೆಕ್ಟ್ ಆಗುತ್ತೆ. ಆಮೇಲೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಸ್ವಲ್ಪ ಕಡಿಮೆ ಕರೆಕ್ಟ್ ಆಗ್ಬಹುದು. ಆದರೂ ಕರ್ನಾಟಕದಿಂದ ಸಿನಿಮಾದಿಂದಲೇ ಹೋಗುವ GST ಇದೆಯಲ್ಲ, ದಟ್ ಈಸ್ ಎ ಬಿಗ್ ಮನಿ. ಎಲ್ಲ ಭಾಷೆಯ ಸಿನಿಮಾನು ಸೇರಿಸಿ ಕನಿಷ್ಠ 2500 ಕೋಟಿ ದುಡ್ಡು ಬರುತ್ತೆ. ಅದಕ್ಕೆ 18% ಅಂತ ಲೆಕ್ಕ ಹಾಕಿ ಅಷ್ಟು ದುಡ್ಡು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ನಾಟ್ ಲೆಸ್ ದನ್ 300 or 400 crores ಕರ್ನಾಟಕದಿಂದ ಹೋಗುವ ರೆಮಿಟೆನ್ಸ್ ಓನ್ಲಿ ವಿತ್ ಸಿನಿಮಾ. ಇನ್ ಟೆಲಿವಿಷನ್ನು ಅಲ್ಲಿ ಬರೋ GST ಅದನ್ನೂ ಆ್ಯಡ್ ಮಾಡಿದ್ರೆ ಇನ್ನೂ ಇಟ್ ಬಿಕಮ್ ಈಗ ಟೋಟಲಿ ಇದು ಎಂಟರ್ಟೈನ್ಮೆಂಟ್ ಒಂದು 500 600 ಕೋಟಿ ಕರ್ನಾಟಕದಿಂದಲೇ ಹೋಗ್ತಾ ಇರುತ್ತೆ. ಈ 600 ಕೋಟಿ ಕರ್ನಾಟಕದಲ್ಲಿ ವೆಲ್ಫೇರ್ ಆಕ್ಟಿವಿಟಿ ಮಾಡೋಕ್ಕೆ ಅಂತ ಬಂದರೆ ಆಗ ಇನ್ನೂ ಹೆಚ್ಚಿಗೆ ಸಿನಿಮಾಗೆ ಸಬ್ಸಿಡಿ ಕೊಡ್ಬೋದು, ಸಬ್ಸಿಡಿ ಮೊತ್ತವನ್ನು ಜಾಸ್ತಿ ಮಾಡ್ಬೋದು. ಮತ್ತೆ ಅಟ್ ದ ಸೇಮ್ ಟೈಮ್ ಆಡಿಯನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಕ್ವಾಲಿಟಿ ಸಿನಿಮಾ ಬೇಕು ಅಂತ. ಕ್ವಾಲಿಟಿ ಅಂದಾಗ ಇಟ್ ಬಿಕಮ್ಸ್ ರಿಲೇಟಿವ್. ನಿಮ್ಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗಿದ್ದು ನಿಮ್ಗೆ ಇಷ್ಟ ಆಗದೆ ಇರಬಹುದು. ಆದ್ರೆ ನಾನು ಹೇಳೋದೇನು ಅಂದರೆ, ನನಗೆ ಬಿ ಸುರೇಶ ಅನ್ನುವ ವ್ಯಕ್ತಿಗೆ ಒಂದು 10,000 ಜನ ನೋಡುವ ಆಡಿಯನ್ಸ್ ಇರಬಹುದು. ಈ 10,000 ಜನ ಎಷ್ಟು ಹಣವನ್ನು ಕೊಡ್ತಾರೆ ಮತ್ತು ಸಬ್ಸಿಡಿಯಿಂದ ಎಷ್ಟು ಹಣ ಬರುತ್ತೆ ಅಥವಾ ಈ ಥರದ ಬೇರೆ ಅವೆನ್ಯೂಗಳಿಂದ ಎಷ್ಟು ಹಣ ಬರುತ್ತೆ, ಇದನ್ನು ನೋಡಿಕೊಂಡು ಅದು 1 ರೂಪಾಯಿ ಇದ್ದರೆ, ಇಫ್ ದ ರಿಟರ್ನ್ಸ್ ಅದು 1 ರೂಪಾಯಿ ರೀಚ್ ಆದರೆ ನಾನು 50 ಪೈಸದಲ್ಲಿ ಸಿನಿಮಾ ಮಾಡಬೇಕು. ಅದನ್ನು ಬಿಟ್ಟು ನಾನು 1 ರೂಪಾಯಿ ನನಗೆ ರಿಟರ್ನ್ಸ್ ಇರೋವಾಗ ನಾನು 10 ರೂಪಾಯಿ ಖರ್ಚು ಮಾಡಿದ್ರೆ ನನಗೆ 9 ರೂಪಾಯಿ ನಷ್ಟ ಆಗೋದು ಗ್ಯಾರಂಟಿ. ಅದು ಲಾಜಿಕ್. ಅರ್ಥ ಆಗ್ತಿದ್ಯಾ? ಓಕೆ, ಇವಾಗ ಈ ತರ ತಗೋತು ಅಂತ ಹೇಳಿದ್ರೆ ನಾವು ಸಿನಿಮಾನ ಈ ಗಳಿಗೆನಲ್ಲಿ ಕಂಪ್ಲೀಟ್ ಕಾಮರ್ಸ್ ತರ ಮಾತಾಡ್ತಾ ಇದೀವಿ. ಇಟ್ ಈಸ್ ಕಾಮರ್ಸ್ ಅಲ್ವಾ? ಇಟ್ ಈಸ್. ಅದಕ್ಕೆ ವಾಣಿಜ್ಯ ಮಂಡಳಿ ಅದು. ಓಕೆ, ಈ ಕಾಂಟೆಕ್ಸ್ಟ್ ಅಲ್ಲಿ ಕಲೆ ಅಂತ ಕೂಡ ಹೇಳಿ ಕ್ಲೈಮ್ ಮಾಡ್ತಾರಲ್ಲ, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಕಾಮರ್ಸ್ ಅಂಡ್ ಕಲೆ. ಹಾ, ಇದು ದೊಡ್ಡ ವಿಷಯ ಅಲ್ವಾ? ನಾ ಕನಿಷ್ಠ ಒಂದು 2-3 ವರ್ಷ ಮಾತಾಡಬೇಕಾದ ವಿಷಯ ಅಲ್ವಾ? ಆರ್ಟ್. ಈ ತರ ಇದ್ದಾಗ ಸಿನಿಮಾ ಇಂಡಸ್ಟ್ರಿನ ಗ್ಲಾಮರಸ್ ಆಗಿ ಪ್ರಯಾರಿಟೀಸ್ ಕೊಡೋದು ಸರ್ಕಾರ ಆಗಲಿ ಸಿಸ್ಟಮ್ ಆಗಲಿ ಎಷ್ಟರ ಮಟ್ಟಿಗೆ ಸಮಂಜಸ ಅನ್ಸುತ್ತೆ? ಇಫ್ ಸಮಥಿಂಗ್ ಇಸ್ ನಾಟ್ ಎನ್ ಆರ್ಟ್, ಈಗ ನನ್ನ ಎದುರಿಗೆ ಕೂತಿರುವ ಶಮಂತ ಆ ಬಗೆಯಲ್ಲಿ ಹಣೆಯ ಮೇಲೆ ಬರ್ಕೊಳ್ಳದೆ ಇದ್ದರೆ ಶಮಂತ ಮುಖ ಸುಂದರವಾಗಿ ಕಾಣಲ್ಲ. ಅದು ಆರ್ಟ್. ಎಲ್ಲರೂ ಆ ಥರ ಬರ್ಕೊಳ್ಳಲ್ಲ. ಓಕೆ, ಅದು ಪೀಸ್ ಆಫ್ ಆರ್ಟ್. ಯಾವ ಥರದ ಕಿವಿಗೆ ಏನು ಹಾಕ್ಕೊಂಡಿದ್ದೀವಿ, ಏನು ಬಟ್ಟೆ ಹಾಕ್ಕೊಂಡಿದ್ದೀವಿ, ನಮ್ಮ ಬ್ಯಾಕ್ ಡ್ರಾಪ್ ಏನಿದೆ, ಇದು ಎಸ್ಥೆಟಿಕ್ಸ್, ಸೌಂದರ್ಯ ಪ್ರಜ್ಞೆ. ಅದು ಸೌಂದರ್ಯ ಪ್ರಜ್ಞೆ ಇಲ್ಲದೆ ಏನನ್ನೂ ಮಾಡೋಕ್ಕಾಗಲ್ಲ. ಸೊ ದಟ್ ವಿಚ್ ಇಸ್ ನಾಟ್ ಆರ್ಟ್ ಕೆನ್ ನಾಟ್ ಬಿ ಸೋಲ್ಡ್. ಅದು ಆರ್ಟ್ ಆಗಿರಲೇಬೇಕು. ನೀವು ಬಾಹುಬಲಿ ಅಥವಾ RRR ಯಾವುದೇ ರೆಫರೆನ್ಸ್ ತಗೊಳ್ಳಿ, ಅಲ್ಲಿ ಯಾವ ಬಟ್ಟೆ ಹಾಕ್ಕೊಂಡಿದ್ಲು, ಅನುಷ್ಕಾ ಶೆಟ್ಟಿ ಬಾಣ ಬಿಡುವಾಗ ಯಾವ ಥರದ ಕಲರ್ಸ್ ಇತ್ತು, ಅದು ಯಾವುದೋ ಹಂದಿ ಹೊಡೆಯೋ ಸೀನ್ನಲ್ಲಿ ಆ ಗ್ರೀನು, ಅದು ರಥ, ಆ ರಥದ ಮೇಲೆ ಅವರು ಹೋಗುವುದು, ಎಲ್ಲವೂ ಎವ್ರಿಥಿಂಗ್ ಇಸ್ ಆರ್ಟ್. ವೇಸ್ ಆಫ್ ಸೀಯಿಂಗ್ ಅನ್ನೋದೇ ಜಾನ್ ಬರ್ಗರ್ ಅನ್ನೋನು ಬರೆದಿರುವ ಪುಸ್ತಕ ಏನಿದೆ, ವೇಸ್ ಆಫ್ ಸೇಯಿಂಗ್ ಅನ್ನೋದು, ದಟ್ ಈಸ್, ಅದು ಹೇಳ್ಕೊಡುತ್ತೆ ನಮಗೆ ಹೇಗೆ ನೋಡ್ಬೇಕು ನಾವು ಏನನ್ನಾದರೂ ಅಂತ. ಹಾಗೆ ನೋಡುವಾಗ ಒಂದು ಸೆಮಿಯಾಟಿಕ್ಸ್ ಅಂತ ಒಂದು ಬರುತ್ತೆ. ಅದರಲ್ಲಿ ಕೆಂಪು ನೋಡಿದಾಗ ಅಪಾಯ, ಹಸಿರು ನೋಡಿದ್ರೆ ಸಮೃದ್ಧಿ, ಅಥವಾ ಇನ್ಯಾವುದೋ ಕಲರ್ ನೋಡಿದ್ರೆ ಇನ್ನೇನು, ಹೀಗೆ ಪ್ರತಿ ಕಲರ್ಗೂ ಒಂದೊಂದು ಅರ್ಥ, ಎಮೋಷನಲ್ ಮತ್ತು ಬೇರೆ ಬೇರೆ ರೀತಿಯ ಕಲರಾಲಜಿ ಅನ್ನುವುದೇ ಒಂದು ಬರುತ್ತೆ. ಇದೆಲ್ಲ ಆರ್ಟೆ. ಅದು ಆ ಫಾರ್ಮಲ್ಲಿದ್ದಾಗಲೇ, ಈಗ ನೀವು ಯಾವುದೋ ಒಂದು KFC ಅಂತ ನಾನು ಹೇಳಿದೆ ಅಂದ್ಕೊಳ್ಳಿ,
ಹಂಗಂದ ತಕ್ಷಣ ನೀವು ಕೆಂಟುಕಿ ಫ್ರೈಡ್ ಚಿಕನ್ ಅಂದ ಕೂಡಲೇ ನಿಮ್ಮ ಕಣ್ಣೆದುರಿಗೆ ಬರುವ ಕಲರ್ ಬೇರೆ, ಅಥವಾ ಇನ್ಯಾವುದೋ ಪಿಜ್ಜಾ ಅಂದ ಕೂಡಲೇ ಯಾವ್ಯಾವ ಪಿಜ್ಜಾಗೆ ಒಂದ್ರಲ್ಲಿ ಬ್ಲೂ ದೊಡ್ಡದಾಗಿರುತ್ತೆ, ಇನ್ನೊಂದ್ರಲ್ಲಿ ರೆಡ್ ಜಾಸ್ತಿ ಇರುತ್ತೆ. ಅದು ಯಾತಕ್ಕೆ? ಅದು ಮಾರಾಟ ಮಾಡುವ ಕ್ರಮ. ಹಾಗೆ ಅರುಣ್ ಐಸ್ ಕ್ರೀಮ್ ಒಂದು ಕಲರ್ ಇರುತ್ತೆ, ಡೈರಿ ಡೇ ಅನ್ನೋದು ಒಂದು ಕಲರ್ ಇರುತ್ತೆ, ನಂದಿನಿ ಇನ್ನೊಂದು ಕಲರ್ ಇರುತ್ತೆ. ಅದನ್ನು ಡಿಸೈನ್ ಮಾಡುವುದು ಆರ್ಟೆ. ಓಕೆ, ಆಮೇಲೆ ನಿಮಗೆ ಗೊತ್ತು ಲಕ್ಸನ್ನು ಹಾಕ್ಕೊಂಡ್ರೆ ನಾ ಐಶ್ವರ್ಯ ರೈ ಆಗಲ್ಲ ಅನ್ನೋದು ಗೊತ್ತು. ಆದರೂ ಅದರ ಮೇಲೆ, ಆ ಸೋಪಿನ ಮೇಲೆ ಐಶ್ವರ್ಯ ರೈ ಮುಖ ಇದ್ದರೆ ಕೊಂಡ್ಕೊಳ್ಳೋನು ಯಾವನ ಇರ್ತಾನೆ. ಆ ಸೋಪ್ ಹಾಕೊಂಡ ತಕ್ಷಣ ಅವನೇನು ಹಂಗೆ ಆಗ್ಬಿಡಲ್ಲ, ಯಾರು ಬೆಳಗಾಗಲ್ಲ ಅಥವಾ ಇನ್ನೇನೋ ಆಗಲ್ಲ. ಅದ್ರ ಬೇರೆ, ಅದು ಇನ್ನೊಂದು ದೊಡ್ಡ ಡಿಸ್ಕಷನ್ನು. ವೈಟ್ನಿಂಗ್ ಕ್ರೀಮ್ ಅದು ಇನ್ನೊಂದು ಡಿಸ್ಕಷನ್, ಅದು ಬೇರೆ ಬಿಡಿ, ಅದು ಬೇರೆ ಡಿಸ್ಕಷನ್ನು. ಆದರೆ ಟು ಸೆಲ್ ಸಮಥಿಂಗ್ ಯು ನೀಡ್ ಎನ್ ಆರ್ಟ್. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಟು ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್. ಒಂದು ಕತೆ ಇದು, ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಬಂದ ಕತೆ ಇದು. ಪಾಡ್ಕಾಸ್ಟ್ ಆದ್ದರಿಂದ ಸ್ವಲ್ಪ ಆರಾಮಾಗಿ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಏನಾಗುತ್ತೆ, ಹೆಂಡತಿ ಗಂಡಂಗೆ ಫೋನ್ ಮಾಡ್ತಾಳೆ, ನನಗೆ ಡೆಲಿವರಿ ಪೇಯ್ನ್ ಬಂದಿದೆ, ಆಸ್ಪತ್ರೆಗೆ ಹೋಗ್ತಿದ್ದೀನಿ, ಆದಷ್ಟು ಬೇಗ ನೀನು ಬಂದುಬಿಡು ಅಂತ. ಅವನು ತಕ್ಷಣ ಆಫೀಸಲ್ಲಿ ಪರ್ಮಿಷನ್ ತೊಗೋತಾನೆ, ಆಚೆ ಬರ್ತಾನೆ. ಬಸ್ ಸ್ಟ್ಯಾಂಡ್ಗೆ ಹೋಗಿದ್ರೆ ಬಸ್ಗಳು ಯಾವುದು ಸಿಗಲ್ಲ. ಸೊ ಆ ಕಡೆ ಬೋರ್ಡ್ ನೋಡ್ತಾನೆ, ಅಲ್ಲಿ 500 ರೂಪಾಯಿ ಕೊಟ್ಟರೆ ಸ್ಕೂಟ್ರ್ ಕೊಡ್ತೀವಿ ಅಂತ ಬೋರ್ಡ್ ನೋಡ್ತಾನೆ. ಹೋಗ್ತಾನೆ, 500 ರೂಪಾಯಿ ಕೊಡ್ತಾನೆ, ಒಂದು ಸ್ಕೂಟ್ರ್ ತಗೋತಾನೆ, ಸ್ಕೂಟ್ರೋ ಬೈಕೋ ಎಂಥದ್ದು ಒಂದು ತಗೋತಾನೆ. ಈ ಸ್ಟಾರ್ಟ್ಸ್ ಟ್ರಾವೆಲಿಂಗ್. ಎಂಥ ಕೆಟ್ಟ ರಸ್ತೆ, ಹಳ್ಳ ತಿಣ್ಣೆ, ಮಳೆ, ಬಿಸಿಲು ಎಲ್ಲ ದಾಟ್ಕೊಂಡು ಹೆಂಡತಿ ಇರುವ ಊರಿಗೆ ಬಂದು ಬೈಕನ್ನ ನಿಲ್ಲಿಸ್ತಾನೆ, ಒಳಗಡೆ ಓಡ್ತಾನೆ. ಆ ಲೇಬರ್ ರೂಮ್ಗೆ ಹೋದರೆ ಮಗು ಒಳ ಶಬ್ದ ಕೇಳುತ್ತೆ. ಅಬ್ಬಾ, ಮಗು ಇದಾಯಿತು, ಸದ್ಯ ಟೈಮಿಗೆ ಬಂದೆ ನಾನು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಇವನು ಹೆಂಡ್ತಿನ ಇನ್ನೊಂದು ಕಡೆಯಿಂದ ಲೇಬರ್ ರೂಮಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಳಗಡೆ ಇನ್ಯಾರ್ದೋ ಹೆರಿಗೆ ಆಗಿದೆ, ಹೆಂಡ್ತಿಗೆ ಇನ್ನೂ ಹೆರಿಗೆನೇ ಆಗಿಲ್ಲ, ಅಷ್ಟರೊಳಗೆ ಬಂದ್ಬಿಟ್ಟ ಇವನು. ತಕ್ಷಣ ಬರುತ್ತೆ ಒಂದು ಅಡ್ವರ್ಟೈಸ್ಮೆಂಟ್, ಇಫ್ ಯು ಬೈ ದಿಸ್ 500 ರೂಪಾಯಿ ಕೊಟ್ಟು ಈ ಬೈಕನ್ನು ನೀವು ತಗೊಂಡ್ರೆ ಹೆಂಡ್ತಿಗೆ ಹೆರಿಗೆ ಆಗೋದಕ್ಕೆ ಮುಂಚೆ ನೀವು ಆಸ್ಪತ್ರೆಗೆ ಹೋಗ್ಬೋದು. ಇದು ಕ್ಲೈಮ್ಯಾಕ್ಸ್. ಮಾರಾಟ ಮಾಡ್ತಿರೋದೇನು ಸ್ಕೂಟ್ರೋ ಬೈಕೋ. ಆದರೆ ಇದಕ್ಕೊಂದು ಕತೆ ಇದೆ. ಈ ಕಥೆಯನ್ನು ಹೆಣೆಯುವುದು ಒಂದು ಆರ್ಟ್. ಈ ಆರ್ಟ್ ಇಲ್ಲದೆ ಈ ವ್ಯಾಪಾರ ಆಗಲ್ಲ. ನಾ ಕೊಂಡ್ಕೊಂಡಿರೋ ದಿಂಬು, ನಾ ಕೊಂಡ್ಕೊಳ್ಳೋ ಬ್ಯಾಗು, ನಾ ಕೊಂಡ್ಕೊಳ್ಳೋ ಫೋನು, ಅದರಲ್ಲಿ ಕಾಣಿಸುವ ಡಿಸ್ಪ್ಲೇ, ಎವ್ರಿಥಿಂಗ್ ಈಸ್ ಆರ್ಟ್. ಸೊ ಕಾಮರ್ಸ್ ಆ್ಯಂಡ್ ಆರ್ಟ್ ಹ್ಯಾವ್ ಟು ಆಲ್ವೇಸ್ ಗೋ ಟುಗೆದರ್. ಇದು ಇಶ್ಯೂ ನಂಬರ್ 1. ಇಶ್ಯೂ ನಂಬರ್ 2, ಇಫ್ ದಿ ಫಿಲ್ಮ್ ಬಿಕಮ್ಸ್ ವೆರಿ ವೆರಿ ಆರ್ಟಿಸ್ಟಿಕ್, ಪ್ಯಾರಲಲ್ ಸಿನಿಮಾ ಅಂತಾಗತ್ತೆ. ಮೇನ್ ಸ್ಟ್ರೀಮ್ ಸಿನಿಮಾಗೆ ಪ್ಯಾರಲಲ್ ಸಿನಿಮಾ ಅಂತ ಒಂದಾಗುತ್ತೆ. ಈ ಪ್ಯಾರಲಲ್ ಸಿನಿಮಾ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಎನ್ ಇಂಡಸ್ಟ್ರಿ. ಯಾಕೆಂದರೆ ಅದು ಲ್ಯಾಬೊರೇಟರಿ. ಈಗ 17/8 ಅನ್ನುವ ಸಿನಿಮಾ ವಿಚ್ ಇಸ್ ಇನ್ ಯೂಟ್ಯೂಬ್, ಇವತ್ತೇ ರಾತ್ರಿ ನೀವು ನೋಡಬಹುದು. ಇಟ್ ಟಾಕ್ಸ್ ಅಬೌಟ್ ಟೀನೇಜ್ನಲ್ಲಿ ಇಬ್ಬರು ಹುಡುಗ ಹುಡುಗಿ ಏನೋ ಸಣ್ಣದೇನೋ ತಪ್ಪು ಮಾಡ್ಕೊಂಬಿಟ್ರೆ ಸೋಷಿಯಲ್ ಮೀಡಿಯಾ ಏನು ಮಾಡುತ್ತೆ, ಸೊಸೈಟಿ ಏನು ಮಾಡುತ್ತೆ, ಆ ಇಬ್ಬರು ಹುಡುಗರು ಏನೂ ತಿಳುವಳಿಕೆ ಇಲ್ಲದೆ ಹುಡುಗರು ಏನು ಮಾಡ್ತಾರೆ, ಇಂಥದ್ದೊಂದು ಕತೆ. ಮೇನ್ ಸ್ಟ್ರೀಮ್ ಸಿನಿಮಾಲಿ ಇದನ್ನು ಮುಟ್ಟಕ್ಕೆ ಆಗಲ್ಲ. ಈಗ ಆದರೆ 17/8 ಆದಮೇಲೆ ಇದೇ ತರಹದ ಕಥೆಯನ್ನು ಇಟ್ಕೊಂಡು 17/8ಗೆ ಬೂಸಾನ್ನಲ್ಲಿ ಅವಾರ್ಡ್ ಬಂದ ಮೇಲೆ, ಇನ್ನೆಲ್ಲೋ ಅವಾರ್ಡ್ ಬಂದ ಮೇಲೆ, ಯೂಟ್ಯೂಬಲ್ಲಿ ಬಂದ ಮೇಲೆ ಲವ್ ಟುಡೇ ಅನ್ನುವ ತಮಿಳು ಸಿನಿಮಾ ವಿಚ್ ಬಿಕೇಮ್ ಎ ಸೂಪರ್ ಹಿಟ್. ಅದರಲ್ಲಿ ಟೀನೇಜ್ ಅಲ್ಲ, ಸ್ವಲ್ಪ ದೊಡ್ಡವರು, ಆದರೆ ಫೋನು, ಇಬ್ಬರ ಕೈಲೂ ಇರುವ ಮೊಬೈಲ್ ಫೋನೇ ಕಥೆಯ ಕಂಟೆಂಟ್. ಲವ್ ಟುಡೇ ಸಿನಿಮಾಲ್ಲಿ ಇಬ್ಬರು ಪ್ರೇಮಿಸ್ತಾರೆ. ಹುಡುಗಿಯ ಅಪ್ಪ ಮತ್ತು ಹುಡುಗನ ತಾಯಿ ತೀರ್ಮಾನ ಮಾಡ್ತಾರೆ, ನಿಮ್ಮಿಬ್ಬರ ಫೋನ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, 1 ತಿಂಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಮದುವೆ ಬಗ್ಗೆ ತೀರ್ಮಾನ ತಗೋತೀವಿ ಅಂತ. ಆಗ ಯಾರ್ಯಾರು ಏನೇನು ಸುಳ್ಳು ಹೇಳ್ಕೊಂಡಿದ್ರು ಅದೆಲ್ಲ ಗೊತ್ತಾಗ್ಬಿಡುತ್ತಲ್ಲ, ಅದ್ರ ಮೂಲಕ ಏನಾಗತ್ತೆ ಅನ್ನೋದೊಂದು ಕತೆ. ಇಂಥದ್ದೊಂದು ಕತೆಗೆ ಒಂದು ಆರ್ಟ್ ಸಿನಿಮಾನೇ ಸ್ಫೂರ್ತಿ. ಅದ್ಯಾವುದು 17/8 ಡನ್ ಬೈ ಪೃಥ್ವಿ ಕೋಣನೂರು. ಓಕೆ, ಹಾಗೆ ಯಾವತ್ತೂ ಸತ್ಯಜಿತ್ ರಾಯ್ ಸ್ಕ್ರಿಪ್ಟ್ ಮಾಡಿದ್ದ ಒಂದು ಕತೆ, ಮಕ್ಕಳ ಸಿನಿಮಾ ಅಂತ ಮಾಡಿದ್ದ ಕತೆ, ಇವರು ಹಾಲಿವುಡ್ನವ್ರು ಯಾರು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು, ಇವ್ರ ಕತೆ ಅಂತ ಕೊಟ್ಟಿದ್ರು. ಅಷ್ಟೊತ್ತಿಗೆ ಇವ್ರಿಗೆ ಆರೋಗ್ಯ ಕೆಟ್ಟೋಯ್ತು, ಇವ್ರಿಗೆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅವರು ಅದನ್ನು ಆಮೇಲೆ ಏನೋ ಸಣ್ಣದಾಗಿ ಮಕ್ಕಳ ಸಿನಿಮಾ ಅಂತ ಮಾಡಿದ್ರು. ಆ ಮಕ್ಕಳ ಸಿನಿಮಾ ಹೆಸರು ಮರ್ತಿದ್ದೀನಿ ನಾನು,
ಬಿಕಾಸ್ ಇಟ್ಸ್ ಅನ್ ಆರ್ಟ್ ಸಿನಿಮಾ, ನಮ್ಮ ತಲೆಯಲ್ಲಿಲ್ಲ. ಆದರೆ ಸತ್ಯಜಿತ್ ರೇ ಸಿನಿಮಾದ ಇನ್ಫ್ಲೂಯೆನ್ಸಿಂದ ತಯಾರಾದ ಹಾಲಿವುಡ್ ಸಿನಿಮಾ ಯಾವುದು? ಇ.ಟಿ. ಸೋನಾರ್ಕೆಲ್ಲ ಇ.ಟಿ. ಅಂತ ಒಂದು ಸಿನಿಮಾ. ಸತ್ಯಜಿತ್ ಇದು ಸೋನಾರ್ ಅಲ್ಲ, ಅದೇನು ಭೂಮ್ಕೇಶ್ ಆ ಥರದ್ದೇನು ಪತ್ತೇದಾರಿ ಸಿನಿಮಾ ಮಕ್ಕಳದ್ದು. ಕರೆಕ್ಟ್, ಭೂಮ್ಕೇಶ್ ಆ ಥರದ್ದೇನೋ ಹೆಸರು. ಪತ್ತೇದಾರಿ ಸಿನಿಮಾ, ಮಕ್ಕಳದ್ದು ಪತ್ತೇದಾರಿ ಸಿನಿಮಾ. ಅವ್ರಿಗೆ ಎಂಥದ್ದೋ ಒಂದು ಸಿಕ್ಬಿಡುತ್ತೆ, ಅದು ಅದರ ಮೂಲಕ ಏನು ಹುಡುಕ್ತಾರೆ ಅಂತ. ಈ ಕಥೆಯ ಇನ್ಸ್ಪಿರೇಷನ್ನಿಂದ ತಯಾರಾದ ಹಾಲಿವುಡ್ ಸಿನಿಮಾ ಯಾವುದು? ಸ್ಪೀಲ್ಬರ್ಗ್ ಮಾಡಿದ ಇ.ಟಿ. ಆ ಇ.ಟಿಯ ಇನ್ಸ್ಪಿರೇಷನ್ನಿಂದ ಇಂಡಿಯಾದಲ್ಲಿ ಬಂದ ಸಿನಿಮಾ ಯಾವುದು? ಮಣಿರತ್ನಂ ಮಾಡಿದ ಅಂಜಲಿ. ಸೊ ಆರ್ಟ್ ಆಲ್ವೇಸ್ ಇನ್ಸ್ಪೈರ್ಸ್ ಸಂಬಡಿ. ಸೊ ಆರ್ಟಿಸ್ಟಿಕ್ ಅನ್ನುವುದಕ್ಕೆ ಎಷ್ಟು ಸಪೋರ್ಟ್ ಬೇಕೋ ಗ್ಲ್ಯಾಮರ್ಗೂ ಅಷ್ಟೇ ಸಪೋರ್ಟ್ ಬೇಕು. ಸಪೋರ್ಟ್ ಸಿಸ್ಟಮ್ ಇದ್ದಾಗ ಮಾತ್ರ ಎನಿ ಆರ್ಟ್ ಫಾರ್ಮ್, ಸಿನಿಮಾ ಅನ್ನೋದು ಆರ್ಟ್ ಫಾರ್ಮ್ ಅಂದರೆ ಅದು ಉಳಿಯೋಕ್ಕೆ ಸಾಧ್ಯ ಆಗೋದೇ ಅವಾಗ. ವೇವ್ಸ್ ಅನ್ನೋದನ್ನ ಯಾಕೆ ಸರ್ಕಾರ ಮಾಡುತ್ತೆ? ಬಿಕಾಸ್ ಇನ್ನು ಕೆಲವೇ ದಿವಸಗಳಲ್ಲಿ ಭಾರತದ ಒಟ್ಟು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇಟ್ ಈಸ್ ಗೋಯಿಂಗ್ ಟು ಟಚ್ 30,000 lakh crores. Yes. 30,000 crores ಅಲ್ಲ, lakh crores. Lakh crores. And also employment opportunities ಕೂಡ more in this. ಅದೆಲ್ಲ ಬಿಡಿ, ಅದು ಅಷ್ಟು ಒಂದು ದೊಡ್ಡ ಇಂಡಸ್ಟ್ರಿ ಅಂದಾಗ ಎಂಪ್ಲಾಯ್ಮೆಂಟ್ ಅನ್ನೋದು ಬೇರೆ ವಿಷಯ, ಅದರ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡೋಣ. ಆದರೆ ಇಷ್ಟು ದೊಡ್ಡ ವ್ಯಾಪಾರ ಆಗುತ್ತೆ, ಬಿಸ್ನೆಸ್ ಆಗುತ್ತೆ ಅಂದ ತಕ್ಷಣವೇ ಎಲ್ಲ ಸರ್ಕಾರಗಳು ಅದಕ್ಕೆ ಬೇಕಾದ ಫಿಲ್ಮ್ ಸಿಟಿ ಮಾಡಬಹುದು ಅಥವಾ ಸಪೋರ್ಟ್ ಸಿಸ್ಟಮ್ಗಳನ್ನು ಕ್ರಿಯೇಟ್ ಮಾಡಬಹುದು. ಮಧ್ಯಪ್ರದೇಶದಲ್ಲಿ ಶೂಟಿಂಗ್ ಮಾಡಿದ್ರೆ 60% ಟ್ರಾವೆಲ್ ಆ್ಯಂಡ್ ಫುಡ್ ಸಬ್ಸಿಡಿ ಅಂತ ಕೊಡ್ತಾರೆ ಮಧ್ಯಪ್ರದೇಶದಲ್ಲಿ. ಹಾಗೆ ಫಿಲಡೆಲ್ಫಿಯಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ರೆ 50% ಆಫ್ ಯುವರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಫುಡ್ ಇಸ್ ಗಿವನ್ ಬೈ ದಿ ಫಿಲಡೆಲ್ಫಿಯಾ ಅನ್ನೋದು. ಹಾಗೆ ಮೆಕ್ಸಿಕೋಲ್ಲಿ ಕೊಡ್ತಾರೆ, ಸ್ಪೇನಲ್ಲಿ ಕೊಡ್ತಾರೆ. ಇದೆಲ್ಲವೂ ಟೂರಿಸಮ್ನ ಹೆಲ್ಪ್ ಇದು ಮಾಡೋಕ್ಕೆ. ಹೀಗೆ ಹಂಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ರೆ ಅಲ್ಲಿ ಶಾರುಖ್ ಖಾನ್ ವಿಗ್ರಹನೇ ನಿಲ್ಲಿಸ್ಬಿಟ್ಟಿದ್ದಾರೆ. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಇಲ್ಲಿ ಶೂಟಿಂಗ್ ಆಯ್ತು, ಇದು ಇಲ್ಲಿ ಮಾಡುದು. ಯಶ್ ಚೋಪ್ರಾ ದೇವರು ಆತರ ಅವ್ರಿಗೆ, ಆ ದೇಶಕ್ಕೆ ನೀವು ಹೋಗಿರ್ತೀರಿ, ನೋಡಿರ್ತೀರಿ ಅನ್ಕೋತೀನಿ. ಅದು ಅದ್ಭುತವಾದ ಒಂದು ವಿಷಯ. ಯಾಕಾಯ್ತು? ಬ್ರ್ಯಾಂಡ್ ಅಂಬಾಸಿಡರ್ ಆಗೋದ್ರು ಅವರು. ದುಬೈ ಎಷ್ಟು ಜನಕ್ಕೆ ಪಾಸ್ ಕೊಡುತ್ತೆ? ಭಾರತದಲ್ಲೇ ಒಬ್ಬರಿಗೆ ಆ ಪಾಸ್ ಕೊಟ್ಟಿರೋದು, ಡೈಮಂಡ್ ಪಾಸ್. ಯಾರಿಗೆ? ಶಾರುಖ್ ಖಾನ್. ಹಿ ಕ್ಯಾನ್ ಡೈರೆಕ್ಟ್ಲಿ ಗೋ ಅಂಡ್ ಮೀಟ್ ದುಬೈನ ರಾಜನ್ನ ಯಾವ ಟೈಮಲ್ಲಿ ಬೇಕಾದ್ರೂ ಮೀಟ್ ಮಾಡ್ಬೋದು. ಸೊ ಇದೆಲ್ಲನೂ ಸಾಫ್ಟ್ ಅಂಬಾಸಿಡರ್ ಬಿಕಾಸ್ ಆಫ್ ಸಿನಿಮಾ ಆ ದೃಷ್ಟಿಯಿಂದ ಅದರ ವ್ಯಾಪಾರದ ಸೈಜ್ನಿಂದಾಗಿ ಮತ್ತು ಅದರ ಆರ್ಟಿಸ್ಟಿಕ್ ಕ್ವಾಲಿಟಿಯಿಂದಾಗಿ ಬೇರೆ ಬೇರೆ ಇನ್ಫ್ಲೂಯೆನ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಯಾವುದೋ ಸಿನಿಮಾ ನೋಡಿ ರೇಪೂ ಮಾಡಬಹುದು, ಕಳ್ತನವೂ ಮಾಡಬಹುದು, ಹಾಗೆ ಲವ್ ಮಾಡೋದನ್ನು ಕಲಿಬಹುದು, ಹಾಗೆ ಬದುಕೋದನ್ನು ಕಲಿಬಹುದು. ಓಕೆ, ಈಗ ಗ್ಲಾಮರಿಂದ ಥಿಯೇಟ್ರಿಗೆ ಹೋಗೋಣ. ಇನ್ನೇನು ನಾವು ಮಾತು ಮುಗಿಸ್ಕೊತಾ ಇದ್ದೀವಿ. ಥಿಯೇಟ್ರ್ನಲ್ಲಿ ಯಾವ ಥರ ಎಕ್ಸ್ಪೆರಿಮೆಂಟ್ ನಿಮ್ಮನ್ನು ನೀವೇ ತೊಡಸ್ಕೋತೀರಾ? ಇವಾಗ ಮೊನ್ನೆ ತಾನೇ ಒಂದು ಪುಸ್ತಕನೂ ಬಂತು. ಹಾಂ, ಥಿಯೇಟ್ರ್ ನನ್ನ ಫಸ್ಟ್ ಲವ್. ರಂಗಭೂಮಿ ನನ್ನ ತವರು ಮನೆ. ಇದುವರೆಗೆ ಒಂದು 25 ನಾಟಕ ಬರೆದಿದ್ದೀನಿ. ಮೊನ್ನೆ ಒಂದು ಪುಸ್ತಕ ರಿಲೀಸ್ ಆಯಿತು. ಇದು 2018ರಲ್ಲಿ ಬರೆದಿದ್ದು. ಅದಾದಮೇಲೆ ಇನ್ನೂ ಒಂದು 4 ನಾಟಕ ಬರೆದಿದ್ದೀನಿ. ಇದುವರೆಗೆ ಒಂದು 25. ಈಗ ಇನ್ನೊಂದು ನಾಟಕ ಬರಿತಾ ಇದ್ದೀನಿ. ಒಂದು ಮ್ಯೂಸಿಕಲ್ ಆದ ಒಂದು ನಾಟಕವನ್ನು ಬರೆಯುವ ಹಾದಿಯಲ್ಲಿದ್ದೀನಿ. ಹಾಗೆ ಒಂದು ಹೊಸ ನಾಟಕ ಡೈರೆಕ್ಟ್ ಮಾಡೋಕ್ಕೂ ಸಿದ್ಧತೆ ಮಾಡ್ಕೋತಾ ಇದ್ದೀನಿ. ಪ್ರತಿ ವರ್ಷ ಒಂದು ನಾಟಕ ಬರೀತೀನಿ, ಒಂದು ನಾಟಕ ಡೈರೆಕ್ಟ್ ಮಾಡ್ತೀನಿ. ಜೊತೆಗೆ ಒಂದಾದರೂ ಸಿನಿಮಾನ ಪ್ರತಿ ವರ್ಷ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನೇ ಡೈರೆಕ್ಟ್ ಮಾಡದಿರ್ಬೋದು, ಕೆಲವು ಸತಿ ಪ್ರೊಡ್ಯೂಸರ್ ಆಗಿರಬಹುದು, ಹೇಗಾದರೂ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಒಟ್ಟು ವಿಜುವಲ್ ಮೀಡಿಯಮ್ಮಲ್ಲಿ ಜೊತೆಯಲ್ಲಿರುವುದು. ರಂಗಭೂಮಿ ದೊಡ್ಡದು. ರಂಗಭೂಮಿಯಲ್ಲಿ ಆಗ್ತಾ ಇರುವ ಪ್ರಯೋಗಗಳು ದೊಡ್ಡದು. ಈಗ ನಾನು ಮತ್ತು ಪ್ರಕಾಶ ಇಬ್ಬರೂ ಸೇರಿ ಮಾಡಿರುವ ಪ್ರಯೋಗ ನಿರ್ದಿಗಂತ, ಅದ್ರ ಬಗ್ಗೆನೂ ಎಲ್ಲ ನೋಡಿರ್ತೀವಿ ನೀವು. ನಾನು ಅವನು ಇಬ್ಬರು ಸೇರಿ ಇನ್ಕ್ಯುಬೇಷನ್ ಸೆಂಟರ್ ಮಾಡಿದ್ದೀವಿ. ಇನ್ಕ್ಯುಬೇಷನ್ ಸೆಂಟ್ರಲ್ಲಿ ಈಗಷ್ಟೇ ನೀನಾಸಮೋ, ನಟನಾನೋ, ರಂಗಾಯಣನೋ 1 ವರ್ಷ ಕೋರ್ಸ್ ಮಾಡ್ಕೊಂಡು ಬಂದವರಿಗೆ ಅಲ್ಲಿ 2 ವರ್ಷ ಸಂಬಳ ಕೊಟ್ಟು ಇಟ್ಕೋತೀವಿ. ಕೆಲವು ಬದುಕುವ ಕ್ರಮ ಏನು ರಂಗಭೂಮಿಯಲ್ಲಿ ಅನ್ನೋದನ್ನು ಕಲಿಸುವ ಪ್ರಯತ್ನ. ಹಾಗೆ ಪ್ರತಿ ವರ್ಷ 30 ಜನ ತಗೋತೀವಿ. 2 ವರ್ಷ ಇಟ್ಕೋತೀವಿ ಸಂಬಳದ ಸಮೇತ. ಒಬ್ಬೊಬ್ಬರಿಗೆ 30,000 ಸಂಬಳ, 5,000 ರೂಪಾಯಿ ಬೇರೆ ಖರ್ಚುಗಳಿಗಿಂತ 35,000 ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಉಳ್ಕೊಳ್ಳೋ ಜಾಗ, ಊಟ,
ಓಡಾಡುವ ಬಸ್ಸು ಎಲ್ಲ ಕೊಟ್ಟು ವರ್ಷಕ್ಕೆ 3 ಹೊಸ ನಾಟಕಗಳನ್ನು ಮಾಡಿಸ್ತೀವಿ. ಅದು ಕರ್ನಾಟಕದ ತುಂಬ, ದೇಶದ ತುಂಬ ಎಲ್ಲೆಲ್ಲಿ ಸಾಧ್ಯ ಪ್ರಯೋಗ ಮಾಡ್ತೀವಿ. ಅದ್ರ ಶುರು ಆಗೋಗಿದೆ, ಇದು ಸೆಕೆಂಡ್ ಇಯರ್ ನಡೀತಾ ಇದೆ. ಇದು 1 ವರ್ಷ ಆಯಿತು, ಇದು 2ನೇ ವರ್ಷ ನಡೀತಾ ಇದೆ. ನಮ್ಮ ಕೈಯಲ್ಲಿ ದುಡ್ಡಿರೋವರೆಗೂ ಮಾಡ್ತೀವಿ. ನಾನು ಅವನು ಇಬ್ಬರು ಸೇರಿ ಒಂದು ಜಾಗ ತಗೊಂಡಿದ್ದೀವಿ ಅಲ್ಲಿ. ಅದು ಪ್ರಕಾಶನ ತಂಗಿ ಹೆಸರಲ್ಲೇ ರಿಜಿಸ್ಟರ್ ಮಾಡಿದ್ದೀವಿ. 4 ಎಕರೆ ಜಾಗ ಶ್ರೀರಂಗಪಟ್ಟಣದ ಹತ್ತಿರ Okay, ಈ ಕಡೆ ಮೈಸೂರು. ಲೋಕಪಾವನಿ ನದಿ ಹತ್ತಿರ. ಅದು ಪ್ರಕಾಶನ ತಂಗಿಯ ಹೆಸರಲ್ಲಿ ರಿಜಿಸ್ಟರ್ ಆಗಿರುವ ಭೂಮಿ. ನಾನು ನನ್ನ ಕೈಲಾದಷ್ಟು ಅಂತ ನಾನು 1 ರೂಪಾಯಿ ಕೊಟ್ಟರೆ ಪ್ರಕಾಶ 10 ರೂಪಾಯಿ ಕೊಡ್ತಾನೆ. ಅವನದೇ ಜಾಸ್ತಿ ಹಣ. ಆದರೆ ಇಬ್ಬರು ಏನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೇ ನೀನಾಸಂನಲ್ಲಿ ಒಂದಷ್ಟು ಜನ ಓದೋದಕ್ಕೆ ನಾನು ಸಹಾಯ ಮಾಡ್ತೀನಿ, ನಟನಲ್ಲಿ ಓದೋಕ್ಕೆ ಸಹಾಯ ಮಾಡ್ತೀನಿ. ಜೊತೆಯಲ್ಲಿ ರಂಗಶಂಕರ ಅಂತ ಏನು ಇದೆ, ರಂಗಶಂಕರಕ್ಕೆ ನಾನು ಒಬ್ಬ ಟ್ರಸ್ಟಿ ಆಗಿದ್ದೀನಿ, ನಟನಾಗಿ ಒಬ್ಬ ಟ್ರಸ್ಟಿ ಆಗಿದ್ದೀನಿ. ಇಲ್ಲಿ ಸುಚಿತ್ರ ಅಲ್ಲಿ ತುಂಬ ದಿವಸ ಕೆಲಸ ಮಾಡಿದೆ. ಹೌದು, ಇನ್ನೂ ಮಾಡೋಕ್ಕೆ ಅವಕಾಶ ಇದೆ. ಈ ಆರ್ಟ್ಗೆ ಅಂತ ಹೇಳಿ ಸಪೋರ್ಟ್ ಸಿಸ್ಟಮ್ ಇಲ್ಲ. ಸಂಸ್ಕೃತಿ ಇಲಾಖೆಯಲ್ಲಿ ಯಾರೋ ಒಬ್ಬ ಮಿನಿಸ್ಟರ್ ಬಂದ್ಬಿಟ್ರೆ ಅವರು ಜಾತಿಯನ್ನು ಆಧರಿಸಿ ಅಥವಾ ಏನೇನೋ ಜಿಲ್ಲೆಗಳನ್ನು ಆಧರಿಸಿ ಹಣ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗಾಗಿ ಎಲ್ಲ ಸಂಸ್ಥೆಗಳಿಗೂ ಸಹಾಯ ಸಿಗಲ್ಲ. ಸೊ ಹಾಗಾಗಿ ನಾವೇನು ದುಡಿತೀವೋ, ಈಗ ಆ್ಯಕ್ಟ್ ಮಾಡ್ತೀನಲ್ಲ ಬೇರೆ ಬೇರೆ ಸಿನಿಮಲ್ಲಿ, ಆ ದುಡ್ಡು ಯಾವುದನ್ನು ನಾನು ತಗೊಳ್ಳೋದು, ಅದನ್ನು ಎಲ್ಲರಿಗೂ ಕೊಡೋದು. ಅದನ್ನೆಲ್ಲ ಯಾವಾಗಲೂ ಎಲ್ರಿಗೂ ಕೊಡ್ತೀನಿ. ಯಾರೋ ಮಕ್ಕಳು ಓದೋದಕ್ಕೆ ಅಥವಾ ಇನ್ಯಾರೋ ಎಕ್ಸಾಮು ಇದೇನೋ ಮಾಡೋದಕ್ಕೆ, ಹೀಗೆ. ಅಂದರೆ ಅದೇನು ದೊಡ್ಡ ದುಡ್ಡು ಅಂತ ನಾನು ಹೇಳ್ತಿಲ್ಲ, ಬಟ್ ಅದರಿಂದ ಯಾರೋ 4 ಜನಕ್ಕೆ ಸಹಾಯ ಆಗುತ್ತೆ ಅಂದರೆ ದಟ್ಸ್ ಫೈನ್. ಆ ಪ್ರಯತ್ನ ನಾನೆಷ್ಟು ಮಾಡ್ತೀನೋ ಅದಕ್ಕೆ 4 ಪಟ್ಟು 5 ಪಟ್ಟು ಪ್ರಕಾಶ ಮಾಡ್ತಾನೆ. ಅವನು ಒಂದು ಇಡೀ ಸಿನಿಮಾದಿಂದ ಬರುವ ಕೋಟ್ಯಾಂತರ ರೂಪಾಯಿನ ತಂದು ಹಾಕ್ಬಿಡ್ತಾನೆ, ಬಿಲ್ಡಿಂಗ್ ಕಟ್ಟಕ್ಕೆ ಹಾಕ್ಬಿಡ್ತಾನೆ. ಆ ಥರ ಮಾಡೋಷ್ಟು ದುಡ್ಡು ನನ್ನ ಹತ್ರಕ್ಕೆ ಬರಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾ ಮಾಡ್ತೀನಿ. ಹೌದು, ಪ್ರಕಾಶ ಹೌ ಹಿ ವಾಸ್ ಅಂಡ್ ಹೌ ಹಿ ಈಸ್ ಟುಡೇ. ಅವನು ಕೂಡ ನನ್ನ ಅಸಿಸ್ಟೆಂಟ್ ಆಗಿದ್ದವನು, ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವನು. ನನ್ನ ಮೊದಲ ಸೀರಿಯಲ್ಗೆ ಹಿ ವಾಸ್ ಮೈ ಅಸಿಸ್ಟೆಂಟ್ ಡೈರೆಕ್ಟರ್. ಆಮೇಲೆ ಅವನು ಮೊದಲು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದು ಕೂಡ ನಾನು ಗೋಸ್ಟ್ ಡೈರೆಕ್ಟರ್ ಆಗಿದ್ದ ಹರಕಿಯ ಕುರಿ ಅನ್ನೋ ಸಿನಿಮಾಕ್ಕೆ. ಅದ್ರ ಮೂಲಕನೇ ಅವನು ಬೆಳೆದ. ಇಫ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಹೌದು, ಅದಕ್ಕೆ ಮೆಂಟರ್ ಮಗ ಅಂತ ಬಿಟ್ಬಿಟ್ರು ಅಂತಲ್ಲ. ನಿಮ್ಮಮ್ಮ ಆಕ್ಚುಲಿ ಅಣ್ಣ ತಮ್ಮ ಅನ್ಬಹುದು. ಅಲ್ಲ, ನಿಮ್ಮಮ್ಮ 3-4 ಜನ ಆ ಥರ ಕೋಕಿಲ ಮೋಹನ್, ಸುಂದರ್ ರಾಜು, ಸುಮಾರು ಜನ, ರಮೇಶ್ ತುಂಬಾ ಜನ. ಎಸ್, ಸುಮಾರು ಜನ ನಮ್ಮ ಮನೇಲಿ ಬೆಳೆದಿದ್ದಾರೆ. ವಿಷ್ಣುವರ್ಧನ್ ಅವ್ರು ಸಂಪತ್ ಕುಮಾರ್ ಆಗಿದ್ದ ಕಾಲದಿಂದ ನಮ್ಮ ಮನೆಯಲ್ಲೇ ಇರ್ತಾ ಇದ್ರಲ್ಲ ಅವರು, ಹಾಗೆ. ಸೊ ಈ ಥರ ಇದ್ದಿದ್ದು ಹಂಗೆ ತಗೋತು ಅಂತಂದರೆ, ಈಗ ರೀಸೆಂಟಾಗಿ ಒಂದು 10-15 ದಿನದ ಹಿಂದೆ ಮಗಳದು ಕೂಡ ಅರಂಗೇಟ್ರಮ್ ಆಯಿತು. ಇವಾಗ ಎಲ್ಲರೂ ಇದ್ದಾರಲ್ವಾ ನಿಮ್ಮ ಮನೇಲಿ? ಗುರುಮಗ ಒಳ್ಳೆಯ ಸಿನಿಮಾಟೋಗ್ರಾಫರ್, ಫುಲ್ ಎಸ್ಟಾಬ್ಲಿಷ್ ಆಗೋದ. ಎಸ್ ಎಸ್. ಮೊನ್ನೆನೂ ಅವ್ನು ಮಾಡಿರೋ ಸಿನಿಮಾ ಅದೆಷ್ಟು ಚೆನ್ನಾಗಿದೆ, ಅಜ್ಞಾತವಾಸಿ ಅಂತ. ಅಜ್ಞಾತವಾಸಿಗೆ ವರ್ಕ್ ಮಾಡಿದಾನ. ಸಪ್ತಸಾಗರದ ಆಚೆ, ಸಪ್ತಸಾಗರ. ಎಸ್, ಅವನೇ. ಅಯ್ಯೋ, ಯೂ ಟರ್ನ್ ಅವನೇ ಕ್ಯಾಮ್ರಾ ವರ್ಕ್. ಹೌದು. ಹೀಗೆ ನಮಗೆ ಗೊತ್ತಿಲ್ಲದೆ ನಾವು ಬೆಳೆದು ಬಂದ ಜಾಗಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುವುದು. ಸುರೇಶ, ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಪರ್ಸ್ನಲ್ ಆಗಿ ಶುರು ಆಯಿತು, ಓವರ್ ಆಲ್ ಆಗಿ ಸಿನಿಮಾ ಬಗ್ಗೆ ಮಾತಾಡಿದ್ದಾಯಿತು, ಸಿನಿಮಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾಯಿತು. ಆ್ಯಂಡ್ ಇವತ್ತು ನೀವೀಗ ಇಷ್ಟರವರೆಗೂ ನೀವು ಕತೆ ಈ ಪಾಡ್ಕಾಸ್ಟ್ ಕೇಳಿದ್ದೀರ ಅಲ್ಲ, ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಫಸ್ಟ್ ಪೋರ್ಷನ್ನಲ್ಲಿ ಪರ್ಸ್ನಲ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು, ಎಂಜಾಯಬಲ್ ಆಗಿತ್ತು. ಸೆಕೆಂಡ್ ಪೋರ್ಷನ್, ಇಫ್ ಯು ಆರ್ ಎ ಸ್ಟೂಡೆಂಟ್ ಆಫ್ ಆರ್ಟ್, ಲಿಟ್ರೇಚರ್, ಕಲ್ಚರ್ ಅಂತ ಹೇಳಿದ್ರೆ ಸೀರಿಯಸ್ಲಿ ಕೇಳಿಸ್ಕೊಳ್ಳೋ ಅಂತಹ ವಿಷಯಗಳನ್ನು ಮಾತಾಡಿರೋದು ಉಂಟು. ನೀವು ಕೇಳಿಸ್ಕೊಂಡು ಸುಮ್ಮನೆ ಆಗಬೇಡಿ. ನಿಮ್ಗೆ ಅನಿಸಿರೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ದಟ್ ಇಷ್ಟೊತ್ತು ನಾವು 1 ಅವರು ಮೇರೆ ಮಾತಾಡಿರೋದನ್ನ ನಮಗೂ ಕೂಡ ಖುಷಿ ಆಗುತ್ತೆ. ಒಂದು 4 ಜನ ಕೇಳಿಸ್ಕೊಂಡ್ರು ಮೀನಿಂಗ್ಫುಲಿ ಹೋಯಿತು ಅಂತ. ದಿಸ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಲಿಸ್ನರ್ ಆ್ಯಂಡ್ ಎ ವ್ಯೂಯರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುರೇಶ್, ಇಟ್ ವಾಸ್ ರಿಯಲಿ ನೈಸ್. ಅದೇನು ಮಾತಿಗೇನು ಮೊದಲು ಕೊಡೆ ಎಲ್ಲೂ ಯಾವುದೂ ಇಲ್ಲ. ಕ್ಯಾನ್ ಕೀಪ್ ಆನ್ ಟಾಕಿಂಗ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಟಾಕ್ ಅಬೌಟ್. ನಾವು ಇವತ್ತು ಒಂದಿಷ್ಟು ವಿಷಯನ ಮಾತಾಡಿದ್ದೀವಿ, ಮತ್ತು ಎಲ್ಲಿವರೆಗೆ ಮಾತಾಡ್ತಾ ಇರ್ತೀವೋ ಅಲ್ಲಿವರೆಗೆ ಎರಡೂ, ನೀವು ನಾನು ಒಟ್ಟಿಗೆ ಬೆಳೆಯೋದಕ್ಕೆ ದೊಡ್ಡ ಸಹಕಾರ ಆಗುತ್ತೆ. ಇಲ್ಲ, ನಾನು ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಯಾತಕ್ಕೆ ಗೊತ್ತಾ ಹೇಳ್ತಾ ಇರೋದು,
ಕನ್ನಡ ಸಿನಿಮಾ ಇವತ್ತು ಯಾತಕ್ಕೆ ಜನಕ್ಕೆ ಬರ್ತಾ ಇಲ್ಲ, ಮತ್ತು ಅದರದ್ದು ಒಂದು ಗುಣಮಟ್ಟ ಕ್ವಾಲಿಟಿ ಯಾತಕ್ಕೆ ಕಡಿಮೆ ಆಗ್ತಾ ಇದೆ ಅನ್ನೋದು ನನಗೆ ತುಂಬ ದಿನದಿಂದ ನಮ್ಮ ಪಾಡ್ಕಾಸ್ಟ್ ಶುರು ಮಾಡಿದಾಗ್ಲಿಂದನೂ ತುಂಬ ಇತ್ತು ಅದನ್ನು ಕೇಳೋದಕ್ಕೆ. ಎಷ್ಟೊಂದು ಜನ ಒಪ್ಕೊಳ್ಳೇ ಇಲ್ಲ ಅದನ್ನು, ಒಪ್ಕೊಳ್ಳೇ ಇಲ್ಲ. ವಿ ಆರ್ ಸೋ ಹ್ಯಾಪಿ. ತುಂಬ ಖುಷಿ ಆಯಿತು ನೀವು ಒಪ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಅನಲೈಸ್ ಮಾಡಿರೋದು. ಆ ಮಾಡಿರೋ ಅನಾಲಿಸಿಸ್ ಕೂಡ ಒಂದು ಭಾಗ ಅಷ್ಟೇ, ಅದಷ್ಟೇ ಸಾಕಾಗಲ್ಲ, ಬಟ್ ತುಂಬಾ ಇದೆ ವಿಷಯ ಮಾತಾಡೋಕೆ. ಟೂ ಮೆನಿ ಇಶ್ಯೂಸ್. ಕಾರ್ಪೊರೇಟೈಸೇಷನ್ ಆಫ್ ಸಿನಿಮಾ ಆಗಿದೆ, ಅದೆಲ್ಲ ಯಾವಾಗಲಾದ್ರು ಮತ್ತೆ ಮಾತಾಡೋಣ. ಅದು ಸಪ್ರೇಟಾಗಿ ಜನರಲ್ ಆಗಿ ಕೂಡ ಇನಿಷಿಯೇಟಿವ್ ಮಾಡೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ಹಾಗಾಗಿ ಇನ್ ದಟ್ ವೇ ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕರೆದಿದ್ದಕ್ಕೆ, ಮಾತಾಡುವ ಅವಕಾಶ ಕೊಟ್ಟಿದ್ದಕ್ಕೆ ಶಮಂತಾಗೂ, ನನ್ನ ಬಾಲ್ಯ ಗೆಳತಿ ಸುಜಾತಾಗೂ, ಮತ್ತು ನಿಮ್ಗೆ ಎಡಿಟ್ ಮಾಡುವ ನಿಮ್ಮ ಟೀಮ್ಗೂ ಎಲ್ರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ.